ನಮಸ್ಕಾರ ಗೆಳೆಯರೆ, ಕರ್ಣಪರ್ವದ ಚರ್ಚೆಯನ್ನು ಮುಂದುವರಿಸ್ತಾ ಇವತ್ತು ಕೂಡ ನಾವು 3 ಸಂಧಿಗಳನ್ನ ಗಮನಿಸ್ತಾ ಹೋಗ್ತೀವಿ. ಇಲ್ಲೂ ಕೂಡ ಹೆಚ್ಚು ಕಾವ್ಯ ಭಾಗಗಳು ಪರೀಕ್ಷೆಯ ಸಲುವಾಗಿ ಮುಖ್ಯ ಅಲ್ಲದೆ ಹೋದರೂ ಕೂಡ ಕರ್ಣನ ಪಾತ್ರಚಿತ್ರಣ ಆಗಿರಬಹುದು, ಕುಮಾರವ್ಯಾಸನ ಆ ಕಾವ್ಯ ಪ್ರತಿಭೆ ಆಗಿರಬಹುದು, ಇವುಗಳನ್ನ ಗುರುತಿಸಲಿಕ್ಕೆ ಒಂದಷ್ಟು ಭಾಗಗಳನ್ನ ನಾವು ಗಮನಿಸಬೇಕಾಗತ್ತೆ. ಅಂತಹ 3 ಪ್ರಕರಣಗಳು ಇವು. ಕೃಷ್ಣ ಒಂದು ಹಂತದಲ್ಲಿ ಕರ್ಣನ ಆ ಪರಾಕ್ರಮಕ್ಕೆ ಮೆಚ್ಚುಗೆಯನ್ನ ತೋರಿಸುತ್ತಾನೆ. ಕರ್ಣನ ಪರಾಕ್ರಮಕ್ಕೆ ಸ್ವತಃ ಆಂಜನೇಯ ತಲೆದೂಗುವಂತಹ ಒಂದು ಪ್ರಸಂಗ ಇದೆ. ಮತ್ತು ಕೊನೆಯಲ್ಲಿ ಸರ್ಪಾಸ್ತ್ರವನ್ನ ಪ್ರಯೋಗ ಮಾಡಬೇಕಾದಂತಹ ಕರ್ಣ ಮತ್ತೆ ಅದನ್ನ ಹೂಡೋದಿಲ್ಲ. ಇದಕ್ಕೆ ಕೋಪಿತಗೊಂಡಂತಹ ಶಲ್ಯ ರಥವನ್ನ ಬಿಟ್ಟು ಯುದ್ಧವನ್ನ ಬಿಟ್ಟು ಹೊರಟು ಬಿಡ್ತಾನೆ. ಈ 3 ಪ್ರಕರಣಗಳನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ಗಮನಿಸೋಣ. ಕರ್ಣಾರ್ಜುನರ ಯುದ್ಧ ಪರಾಕ್ರಮ ಸಾಗ್ತಾ ಇರುವಂತದ್ದು. ಒಬ್ರಿಗೊಬ್ರು ಬಾಣಗಳನ್ನ ಬಿಡ್ತಾ ಇದ್ದಾರೆ. ಒಂದಷ್ಟು ಬಾಣಗಳನ್ನ ಕರ್ಣ ಧ್ವಂಸ ಮಾಡಿದ್ರೆ ಮತ್ತೊಂದಷ್ಟು ಬಾಣಗಳನ್ನ ಅರ್ಜುನ ಧ್ವಂಸ ಮಾಡ್ತಾ ಇರೋದನ್ನ ನಾವು ಗಮನಿಸ್ತೇವೆ. ಅದನ್ನ ವರ್ಣನೆ ಮಾಡೋದಕ್ಕೆ ಕುಮಾರವ್ಯಾಸ ತನ್ನ ಪದಗಳ ಶಕ್ತಿಯನ್ನ ಉಪಯೋಗಿಸುವಂತದನ್ನ ಈ ಒಂದು ಭಾಗದಲ್ಲಿ ನೋಡ್ತೀವಿ. 7ನೇ ಭಾಗ ನೋಡಿ. ಕಣೆ ಕಣೆ ನಿಟ್ಟೊರಸಿದವು, ಕೂರ್ಗಣೆಗೆ ಮಾರ್ಗಣೆ ಚಾಚಿದವು, ಕಣೆ ಕಣೆಗೆ ಮಲೆತವು, ತರುಬಿದವು, ಕಣೆ ಕಣೆಯ ಪಡಿಮುಖವ, ಕಣೆ ಕಣೆಗೆ ತರಳಿದವು, ಕಣೆ ಮಾರ್ಗಣಿಯನ್ ಅಣೆದವು, ಹಿಂಡು ಕಣೆ ಸಂಧಣಿ ಕಣೆಯಲ್ಲಿ ಕಾಡಿದವು ರಣಧೀರರೆಸಗುಗಳು. ಕಣೆ ಅಂತ ಹೇಳಿದ್ರೆ ಒಂದು ಬಾಣ. ಕರ್ಣಾರ್ಜುನರು ಬಾಣಗಳನ್ನ ಯಾವ ರೀತಿ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಕಣೆ ಅನ್ನುವಂತಹ ಒಂದು ಪದದ ಪ್ರಯೋಗವನ್ನ ಇಡೀ ಪದ್ಯದಲ್ಲಿ ಮಾಡಿರುವಂತಹ ಸೊಗಸನ್ನ ನಾವು ಗಮನಿಸಬಹುದು. ಕಣೆ ಕಣೆ ನಿಟ್ಟೊರಸಿದವು, ಕೂರ್ಗಣೆಗೆ ಮಾರ್ಗಣಿಗೆ ಚಾಚಿದವು. ಬಾಣಗಳು ನಾಶ ಮಾಡ್ತಾ ಇದ್ದಾರೆ. ಅವರು ಇವ್ರಿಗೆ ಬಾಣವನ್ನ ಬಿಡುವಂತದ್ದು, ಇವ್ರು ಅವರಿಗೆ ಬಾಣವನ್ನ ಬಿಡುವಂತದ್ದು, ಒಂದು ಬಾಣಕ್ಕೆ ಮತ್ತೊಂದು ಬಾಣ ಪ್ರಯೋಗವಾಗುವಂತದ್ದು, ನಾಶ ಆಗ್ತಾ ಇರುವಂತದ್ದು, ಬಾಣಕ್ಕೆ ಬಾಣಗಳೇ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರೋ ಹಾಗೆ ಕಾಣ್ತಾ ಇದೆಯಂತೆ. ಬಾಣಗಳ ಸೈನ್ಯವೇ ಕಾಣ್ತಾ ಇದೆ. ಕಣೆ ಕಣೆಗೆ ತರಳಿದವು, ಕಣೆ ಮಾರ್ಗಣಿಯನ್ ಅಣೆದವು, ಹಿಂಡು ಕಣೆ ಸಂಧಣಿ ಕಣೆಯೆಲ್ಲ ಕಾಡಿದವು ರಣಧೀರರೆಸುಗಳು. ಹೀಗೆ ಪ್ರಯೋಗಿಸುತ್ತಿರುವಂತಹ ಹಿಂಡು ಬಾಣಗಳ ಅಲೆಗಳು ಕಾಣಿಸ್ತಾ ಇರುವಂತದನ್ನ ಕುಮಾರವ್ಯಾಸ ವರ್ಣಿಸುವಂತಹ ಬಗೆ ಇದು. ಕರ್ಣಾರ್ಜುನರ ಯುದ್ಧ ನಡೀತಾ ಅವರ ಮನಸ್ಸಿನಲ್ಲಿ ಒಬ್ರಿಗೊಬ್ರು ಇದ್ದಂತಹ ಆಕ್ರೋಶ ಯಾವ ರೀತಿ ಬಲಿತಾ ಇದೆ, ಯಾವ ರೀತಿ ಬೆಳೀತಾ ಇದೆ ಅನ್ನುವಂಥದ್ದನ್ನ ಕುಮಾರವ್ಯಾಸ ಯಾವ ಪರಿಯಲ್ಲಿ ಅದನ್ನ ವರ್ಣಿಸ್ತಾನೆ ಗಮನಿಸಿ. 11ನೇ ಪದ್ಯದಲ್ಲಿ ಮನದೊಳಗೆ ಮೊಗೆದ ಈಂಟಿದರು, ಕಣ್ಣಿನಲ್ಲಿ ಕಾದಿದ ರಡಿಗಡಿಗೆ, ಕಿವಿಗೊನೆಗಳಲ್ಲಿ ಕುಡಿದು ಉಗಿಳಿದರು ಮೂದಲೆಯ ಮಾತುಗಳ. ಇಲ್ಲಿ ಮನಸ್ಸಿನ ಯುದ್ಧ ನಡೀತಾ ಇದೆ. ಬಹಿರಂಗದ ಯುದ್ಧದ ಜೊತೆಗೆ ಮನಸ್ಸಿನಲ್ಲಿಯೂ ಕೂಡ ಅರ್ಜುನ ಮತ್ತು ಕರ್ಣರು ಯುದ್ಧವನ್ನ ಮಾಡ್ತಿದ್ದಾರಂತೆ. ಕಣ್ಣಿನಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ನೋಡ್ತಾ ಇದ್ದಾರೆ. ಕಿವಿಗಳಿಗೆ ನೋವಾಗುವ ಹಾಗೆ ಒಬ್ರನ್ನೊಬ್ರು ಮಾತಿನ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಒಬ್ರೊಬ್ರು ಉಗುಳ್ಕೋತಾ ಇದ್ದಾರೆ, ಕುಡಿದು ಉಗುಳಿದರು ಮೂದಲೆಯ ಮಾತುಗಳ. ಮೂದಲಿಸುವಂತಹ ಈ ಮಾತುಗಳನ್ನ ಉಪಯೋಗಿಸಿಕೊಂಡು ಒಬ್ರಿಗೊಬ್ರು ಬೈದಾಡ್ಕೊಳ್ತಿದ್ದಾರೆ. ಕಿವಿಗೆ ನೋವಾಗ್ತಾ ಇದೆಯಂತೆ, ಮನಸ್ಸಿಗೆ ನೋವಾಗ್ತಾ ಇದೆಯಂತೆ. ಆ ರೀತಿಯಲ್ಲಿ ಮನಸ್ಸಿನ ಯುದ್ಧವನ್ನ ಕೂಡ ಇವರು ನಡೆಸ್ತಾ ಇದ್ದಾರೆ. ಮನದೊಲ್ ಅಂಕುರವಾಗಿ ಕಡೆಗಣ್ಣಿನಲ್ಲಿ ಪಲ್ಲವನಾಗಿ ರಣವಾತಿನಲ್ಲಿ ಹೂತುದು ಕರ್ಣ ಪಾರ್ಥರ ರೋಷಮಯ ಚೂತ. ಇದು ಯಾವ ರೀತಿಯಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿದ್ರೆ, ಕೋಪ ಅನ್ನುವಂತಹ ಮಾವು ಮನಸ್ಸಿನಲ್ಲಿ ಮೊಳಕೆ ಓಡೋದು, ಕಣ್ಣಿನ ನೋಟದಲ್ಲಿ ಅದು ಚಿಗುರೊಡದು, ಯುದ್ಧಗಳ ನಡುವೆ ಅಂದ್ರೆ ಮನಸ್ಸಿನ ಯುದ್ಧಗಳ ನಡುವೆ ಹೂ ಬಿಟ್ಟಂತೆ. ಆ ರೀತಿಯಾದಂತಹ ಕಲ್ಪನೆಯನ್ನ ಕುಮಾರವ್ಯಾಸ ಕೊಡ್ತಾ ಇದ್ದಾನೆ. ಮನಸ್ಸಿನಲ್ಲಿ ದ್ವೇಷದ ಬೀಜ ಬಿತ್ತಿರುವಂತದ್ದು, ದ್ವೇಷ ಅನ್ನುವಂತಹ ಮಾವಿನ ಬೀಜ ಬಿತ್ತಿದೆಯಂತೆ. ಅದು ಚಿಗುರುಡಿತಾ ಇದೆ. ಕಣ್ಣಿನ ನೋಟದಲ್ಲಿ ಚಿಗುರೊಡೆದು ಮನಸ್ಸುಗಳ ನಡುವೆ ಈ ರೋಷ ದ್ವೇಷದ ಮರವೊಂದು ಚಿಗುರೊಡೆದು ಬೆಳೀತಾ ಇದೆ ಅನ್ನೋ ರೀತಿಯಲ್ಲಿ ಕುಮಾರವ್ಯಾಸ ವರ್ಣಿಸ್ತಾ ಇದ್ದಾನೆ. ಮತ್ತೆ ಕರ್ಣನ ಪರಾಕ್ರಮ ಸಂಜಯನ ಮುಖಾಂತರವಾಗಿ ಏನ ಹೇಳುವೆನ ರಸ, ಧೃತರಾಷ್ಟ್ರನೇ ಏನಂತ ಹೇಳಲಿ ಕೇಳ್, ನಿನ್ನಾನೆ ಅಗ್ಗಳಿಕೆಯೇನು ಮುಂದಣ ದಾನವಾಂತಕನ್ ಉರವನ್ ಎಚ್ಚನು ಜೋಡನ್ ಒಡೆಬಗಿದು. ಕರ್ಣ ಕೃಷ್ಣನಿಗೆ ಬಾಣವನ್ನು ಬಿಡ್ತಾನೆ. ಕೃಷ್ಣನ ಎದೆಗವಚವೇ ಮುರಿದು ಹೋಗುತ್ತೆ. ಅದನ್ನ ಸೀಳ್ಕೊಂಡು ಅವನ ಎದೆಗೆ ನಾಟು ಬಿಡತ್ತಂತೆ ಬಾಣ. ಆ ರೀತಿಯಾಗಿ ಬಾಣವನ್ನ ಕರ್ಣ ಪ್ರಯೋಗಿಸ್ತಾನೆ. ಆ ನಿರೂಢಿಯ ಹಯದ ಗಾಯವನ್ ಏನನೆಂಬೆನು ಜಿಯ, ಸಿಂಧದ ವಾನರನ ವೇದನೆಯ ಗಣನೆಯನ್ನರಿಯ ನಾನೆಂದ. ಅವನು ಬಿಡ್ತಿರುವಂತಹ ಬಾಣಕ್ಕೆ ಅರ್ಜುನನ ಹಯಗಳಿಗೆ ಅಂದ್ರೆ ಕುದುರೆಗಳಿಗೂ ಕೂಡ ಏಟಾಗ್ತವಿಯಂತೆ. ಆ ನಿರೂಢಿಯ ಹಯದ ಗಾಯವನ್ ಏನನೆಂಬೆನು, ಸಿಂಧದ ವಾನರನ ವೇದನೆಯ, ಬಾವುಟದ ಮೇಲಿರುವಂತಹ ವಾನರ ಯಾರು, ಆಂಜನೇಯ, ಅವನಿಗೂ ಕೂಡ ನೋವಾಗಿದೆಯಂತೆ. ಅವನನ್ನು ಬಿಟ್ಟಿಲ್ಲ ಕರ್ಣ. ಕೃಷ್ಣನಿಗೆ ಗಾಯವನ್ನ ಮಾಡ್ತಿದ್ದಾನೆ, ಅರ್ಜುನಿಗೆ ಗಾಯವನ್ನ ಮಾಡ್ತಿದ್ದಾನೆ. ರಥವನ್ನ ಮುಂದಕ್ಕೆ ತಗೊಂಡು ಹೋಗ್ತಿರುವಂತಹ ಅಶ್ವಗಳನ್ನು ಬಿಡ್ತಿಲ್ಲ. ಜೊತೆಗೆ ರಥದ ಧ್ವಜವಾಗಿರುವಂತಹ ಆಂಜನೇಯ ಏನಿದ್ದಾನೆ ಅವನಿಗೂ ಕೂಡ ನೋವಾಗುವ ರೀತಿಯಲ್ಲಿ ಬಾಣಗಳ ಸುರಿಮಳೆಯನ್ನ ಕರ್ಣ ಬಿಡ್ತಿದ್ದಾನೆ. ಇವನ ಪರಾಕ್ರಮವನ್ನ ಏನಂತ ಹೇಳಿದ್ರು ರಾಷ್ಟ್ರ ನಾನು ಅಬ್ಬಬ್ಬಬ್ಬಬ್ಬ ಅಂತ ಹೇಳಿ ಉದ್ಗಾರ ಮಾಡ್ತಾ ಇದ್ದಾನೆ ಸಂಜಯ. ಈ ಒಂದು ಪ್ರಸಂಗವನ್ನ ನಾವು ಸಾಮಾನ್ಯವಾಗಿ ಬಹಳಷ್ಟು ವೇದಿಕೆಗಳಲ್ಲಿ ಕೇಳಿದ್ದೇವೆ. ಕುಮಾರವ್ಯಾಸನ ಒಂದು ಸೃಷ್ಟಿ ಇದು. ಪಂಪನಲ್ಲಿ ಕೂಡ ಇದು ಇಲ್ಲ. ಗಮನಿಸಿ 15ನೇ ಪದ್ಯ. ಬರಸೆಳೆದ ಬಲುಕೋಲಿನಲ್ಲಿ ನಿಷ್ಠುರದ ಶರಸಂಧಾನದಲ್ಲಿ ರಥತುರಗವನು ಕೆಡ ಎಚ್ಚನ್ನರ್ಜುನನ್ ಅಸಮಬಾಣದಲ್ಲಿ ಸುರಪನ್ ಆಯುಧತಿಗೆ ಕುಲಗಿರಿ ತೆರಳುವಂತಿರಲ್ ಒಂದು ಯೋಜನವರೆಗೆ ತಿರ್ರನೆ ತಿರುಗಿ ತೊಲಗಿತು ಕರ್ಣರಥವನಂದು. ಹೀಗೆ ಪರಾಕ್ರಮಿಯಂತೆ ಬಾಣಗಳನ್ನ ಪ್ರಯೋಗ ಮಾಡ್ತಿರುವಂತಹ ಕರ್ಣನ ವಿರುದ್ಧವಾಗಿ ಅರ್ಜುನ ಕೂಡ ತಾನೇನು ಕಡಿಮೆ ಅಲ್ಲ ಅಂತ ಹೇಳಿ ಪ್ರತಿದಾಳಿಯನ್ನ ಮಾಡ್ತಾನೆ. ಒಂದು ದಿವ್ಯ ಬಾಣವನ್ನ ಹೂಡ್ತಾನೆ. ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಭಾವನೆಗಳಿಲ್ಲದೆ ಕರ್ಣನ ಮೇಲೆ ಪ್ರಯೋಗವನ್ನು ಮಾಡ್ಬಿಡ್ತಾನೆ. ಸುರಪನ ಆಯುಧ ಹತಿಗೆ, ಸುರಪ ಅಂತ ಹೇಳಿದ್ರೆ ಇಂದ್ರನ ಆಯುಧ, ಅದು ದಿವ್ಯಾಸ್ತ್ರ ಅನ್ನುವಂಥದ್ದು. ಅದರ ಘಾತಿಗೆ ಕುಲಗಿರಿ ತೆರಳುವಂತಿರಲ್ ಒಂದು ಯೋಜನವರೆಗೆ ತಿರ್ರನೆ ತಿರುಗಿ. ಇಡೀ ಕುಲ ಪರ್ವತವೇ ಅಥವಾ ಮೇಲು ಪರ್ವತವೇ ತಿರುಗಿ ಬಿಡೋ ಹಾಗೆ ಕರ್ಣ ಇದ್ದಂತಹ ಆ ರಥ ಒಂದು ಯೋಜನೆಯಷ್ಟು ಹಿಂದಕ್ಕೆ ಹೋಗಿ ನಿಂತು ಬಿಡುತ್ತಂತೆ. ತಿರ್ರನೆ ತಿರುಗಿ ತೊಲಗಿತು ಕರ್ಣರಥವೊಂದು. ಆಗ ಕರ್ಣ ಮತ್ತೊಂದು ಬಾಣವನ್ನ ಪ್ರಯೋಗ ಮಾಡ್ತಾನೆ ಅರ್ಜುನನ ಮೇಲೆ. ಈಗ ಅರ್ಜುನ ಬಾಣ ಪ್ರಯೋಗ ಮಾಡಿದಕ್ಕೆ ತನ್ನ ರಥ ಒಂದು ಯೋಜನೆ ಹಿಂದೆ ಹೋಗಿ ನಿಂತು ಬಿಡುತ್ತೆ. ತಕ್ಷಣದಲ್ಲಿ ಕರ್ಣ ಮತ್ತೊಂದು ಬಾಣವನ್ನು ಹೂಡಿ ಅರ್ಜುನನ ರಥದ ಮೇಲೆ ಪ್ರಯೋಗವನ್ನು ಮಾಡ್ತಾನೆ.
ಅರಿಯ ಶರಹತಿಗೆ ಅಳುಕಿ ತಿರ್ರನೆ ತಿರುಗಿ ಪಾರ್ಥನ ತೇರು ಬಿಲ್ಲಂತರಕ್ಕೆ ಹಿಂದಕ್ಕೆ ತೊಲಗೆ ಕಂಡು ಮುರಾರಿ ಬೆರಗಾದ ಅರೆರೆ ಧಣು ಧಣು ಪೂತು ಪಾಯುಕು ಸರಿಯ ಕಾಣೆನು ಭಾಪೆನುತ ವಿಸ್ತರಿಸಿ ದಾನವ ವೈರಿ ಕರ್ಣನ ಹಿರಿದು ಹೊಗಳಿದನು. ಕರ್ಣ ಬಿಟ್ಟಂತಹ ಈ ಬಾಣಕ್ಕೆ ಕೃಷ್ಣ ಇದ್ದಂತಹ ಅರ್ಜುನ ಇದ್ದಂತಹ ಆ ರಥ ಕೇವಲ ಒಂದು ಬಾಣದಷ್ಟು ಹಿಂದೆ ಕೊಟ್ಟೋದಂತ. ಅರ್ಜುನ ಹೂಡಿದಂತಹ ಬಾಣಕ್ಕೆ ಒಂದು ಯೋಜನೆ ಬಹಳ ದೂರದಷ್ಟು ಹೋಗಿ ಬಿದ್ದಂತಹ ರಥಕ್ಕೂ ಕರ್ಣ ಹೊಡೆದಂತಹ ಬಾಣಕ್ಕೆ ಕೇವಲ ಒಂದು ಬಾಣದಷ್ಟು ಮಾತ್ರ ಹಿಂದೆ ಹೋದಕ್ಕೆ ವ್ಯತ್ಯಾಸ ನಾವು ನೋಡ್ತೀವಿ, ಲೋಕನ್ಯಾಯದಲ್ಲಿ ಇರುವಂತಹ ವ್ಯತ್ಯಾಸ. ಆದರೆ ಕೇವಲ ಒಂದು ಬಾಣ ಹಿಂದಕ್ಕೆ ಹೋದ ಕೂಡಲೇ ಮುರಾರಿ ಕೃಷ್ಣನಿಗೆ ಒಂದು ರೀತಿ ದಿಗ್ಭ್ರಮೆ ಆಗ್ಬಿಡುತ್ತಂತೆ. ಬೆರಗಾದನು ಮುರಾರಿ, ಏನಪ್ಪಾ ಇದು ಈ ರೀತಿಯಾಗಿ ನನ್ನ ಮೇಲೆ ದಾಳಿ ಮಾಡ್ಬಿಟ್ಟ ಅನ್ನೋ ರೀತಿಯಲ್ಲಿ. ಅರೆರೆ ಧಣು ಧಣು ಪೂತು ಪಾಯಿಕು ಸರಿಯ ಕಾಣೆನು, ಭಲೆ ಭಲೆ ಭೇಷ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಈ ರೀತಿಯಾದಂತಹ ಪರಾಕ್ರಮಿ ನಾನು ನೋಡೇ ಇಲ್ಲ. ಭಾಪೆನುತ ವಿಸ್ತರಿಸಿ ದಾನವ ವೈರಿ ಕರ್ಣನ ಹಿರಿದು ಹೊಗಳಿದನು. ಕೃಷ್ಣ ಕರ್ಣನನ್ನ ಭೇಷ್ ಭಲೆ ಅಂತ ಹೇಳಿ ಹೊಗಳ್ತಾ ಇದ್ದಾನೆ. ಅರ್ಜುನನಿಗೆ ಒಂದು ರೀತಿ ವಿಚಿತ್ರವಾದಂತಹ ಸನ್ನಿವೇಶ ಇದು. ನಾನು ಬಾಣವನ್ನ ಹೂಡಿ ಕರ್ಣನ ರಥವನ್ನ ಒಂದು ಯೋಜನೆ ಹಿಂದಕ್ಕೆ ತಳ್ಳಿದೆ, ಆಗ ಕೃಷ್ಣ ಸುಮ್ಮನೆ ಇದ್ದ. ಆದ್ರೆ ಕರ್ಣ ನಮ್ಮ ಮೇಲೆ ಹೂಡಿದಂತಹ ಬಾಣ ಬರೀ ಒಂದೇ ಒಂದು ಬಾಣದಷ್ಟು ಹಿಂದೆ ಹೋಯ್ತು, ಇನ್ನೊಂದು 3 ಅಡಿ 4 ಅಡಿ. ಇದಕ್ಕೆ ಯಾಕೆ ಕೃಷ್ಣ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಮಾಡ್ತಿದ್ದಾನೆ, ಕರ್ಣನನ್ನು ಯಾಕೆ ಹೊಗಳ್ತಾ ಇದ್ದಾನೆ ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಒಂದು ಯೋಜನವರೆಗೆ ತಿರುಗಿತು ಹಿಂದಕ್ಕೆ ಅಹಿತನ ತೇರು. ನಾನು ಹೊಡೆದಂತ ಬಾಣಕ್ಕೆ ಅವನ ರಥ ಒಂದು ಯೋಜನೆ ಹಿಂದೆ ಹೋಯ್ತು. ತಾನೆಸಲ್ ಒಂದು ಬಿಲ್ ಅಂತರಕ್ಕೆ ತೊಲಗಿತು ನಮ್ಮ ರಥವಿಂದು. ಅವನು ಹೊಡೆದಕ್ಕೆ ನಮ್ಮ ರಥ ಒಂದು ಬಾಣದಷ್ಟು ಹಿಂದಕ್ಕೆ ಹೋಯ್ತು. ಆದ್ರೆ ಇಂದು ಕರ್ಣನ ಸಾಹಸಕ್ಕೆ ಮನಸ್ಸಂದು ಪತಿಕರಿಸಿದಿರಿ, ಅವನನ್ನ ಹೊಗಳ್ತಾ ಇದ್ದೀರಾ ನೀವು, ಕೃಷ್ಣನಿಗೆ ಕೇಳ್ತಾ ಇರುವಂತದ್ದು ಅರ್ಜುನ. ಕೌತುಕವೆಂದು ಕಾಲವ ಬೈದನೆಂದನು ಪಾರ್ಥನ್ ಆ ಹರಿಗೆ. ಎಂತ ಕೆಟ್ಟ ಕಾಲ ಬಂದ್ಬಿಟ್ಟಿದ್ಯೋ, ನನ್ನನ್ನ ಹೊಗಳೋದು ಬಿಟ್ಟು ಆ ಕರ್ಣನನ್ನ ಹೊಗಳ್ತಾ ಇದ್ದೀರಾ, ಇದೆಂತ ಕೆಟ್ಟ ಕಾಲ ಬಂದಿದೆ ಅಂತ ಹೇಳಿ ಅರ್ಜುನ ಎಕ್ಸ್ಪ್ರೆಸ್ ಮಾಡುವಂತದ್ದು ಇದು. ಅದಕ್ಕೆ ಕೃಷ್ಣ ಮರುನುಡಿತಾನೆ, ಬಸುರೊಳಗೆ ಬ್ರಹ್ಮಾಂಡ ಕೋಟಿಯ ಮುಸುಕಿಕೊಂಡಿಹ ನಾ ಸಹಿತ ಮೇಲ್ಯೆಸೆವ ಸಿಂಧದ ಹನುಮ ಸಹಿತ ಈ ದಿವ್ಯ ಹಯ ಸಹಿತ ಯಸುಡಿಯಲ್ಲಿ ತೊಲಗಿಸುವ ಕರ್ಣನ ಅಸಮ ಸಾಹಸ ಪಿರಿದೋ ಹುಲುರಥದೆಸುಗೆ ನಿನ್ನಗಳಿಕೆ ಪಿರಿದೋ ಪಾರ್ಥ ಹೇಳಿ ಎಂದ. ಪಾರ್ಥ ಕೇಳು, ಅರ್ಜುನ ಕೇಳು, ನಾನು ನಿನ್ನ ಸಾರಥಿ. ನಾನು ಯಾರು? ಶ್ರೀಕೃಷ್ಣ. ನನ್ನ ಗರ್ಭದಲ್ಲಿ ಬ್ರಹ್ಮಾಂಡ ಕೋಟಿಯೇ ಅಡಗಿ ಕೂತಿದೆ. ಮೇಲೆ ಯಾರಿದ್ದಾರೆ? ಧ್ವಜದಲ್ಲಿ ಸ್ವತಃ ವಾಯುಪುತ್ರನಾದಂತಹ ಹನುಮದೇವನಿದ್ದಾನೆ. ಇನ್ನು ನಾವು ಓಡಿಸ್ತಿರುವಂತಹ ಈ ಕುದುರೆಗಳು ಸಾಮಾನ್ಯವಾದಂತಹದ್ದಲ್ಲ, ದಿವ್ಯ ಹಯಗಳಿವು, ದಿವ್ಯ ಕುದುರೆಗಳಿವು. ಇವಿಷ್ಟನ್ನೂ ಕೂಡಿಕೊಂಡು ನಾನು ಹನುಮಂತ, ದಿವ್ಯ ಹಯಗಳಿವೆ, ಇವೆಲ್ಲವನ್ನು ಕೂಡಿಕೊಂಡಿರುವಂತಹ ಈ ಒಂದು ರಥವನ್ನ 3 ಅಡಿ ಹಿಂದಕ್ಕೆ ತಳ್ತಾನೆ ಅಂತ ಹೇಳಿದ್ರೆ ಅವನು ಎಂಥ ಪರಾಕ್ರಮಿ ಇರಬಹುದು. ಒಂದು ಸಲ ಯೋಚನೆ ಮಾಡು. ಈ ಸಾಹಸ ದೊಡ್ಡದೋ ಹೆಚ್ಚೋ ಅಥವಾ ಏನೂ ಅಲ್ಲದ ಅಂತಹ ರಥವನ್ನ ನೀನು ಒಂದು ಯೋಜನೆಗೆ ಹಿಂದಕ್ಕೆ ತಳ್ಳಿದಲ್ಲ, ನಿನ್ನ ಸಾಹಸ ಹೆಚ್ಚು. ಒಂದು ಸಲ ನೀನೇ ಯೋಚನೆ ಮಾಡಿ ನೋಡು, ಏನಕ್ಕೆ ಕರ್ಣನನ್ನ ಹೊಗಳದೆ ಅಂತ ಕೃಷ್ಣ ಅದಕ್ಕೆ ರೀಸನ್ ಅನ್ನ ಕೊಡ್ತಾನೆ, ಸಕಾರಣವನ್ನ ಕೊಡ್ತಾನೆ. ಮತ್ತೆ ಎಂದಿನಂತೆ ಅರ್ಜುನ ಬಹಳ ಬೇಜಾರು ಪಟ್ಕೊಳ್ತಾನೆ. ಈ ವಿಷಯ ನನಗೆ ಗೊತ್ತಾಗ್ಲಿಲ್ಲ, ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು, ನನ್ನ ಕಣ್ಣು ತೆರೆಸಿದ್ರಿ, ಇತ್ಯಾದಿ ಇತ್ಯಾದಿ ಮಾತುಗಳನ್ನ ಅರ್ಜುನನ ಮುಖಾಂತರವಾಗಿ ಕುಮಾರವ್ಯಾಸ ಹೇಳಿಸ್ತಾನೆ. ಈಗ ಮತ್ತೆ ಮುಂದೆ ಅನೇಕ ಬಾಣಗಳ ಪ್ರಯೋಗ ಆಗುತ್ತೆ. ಸರ್ಪಾಸ್ತ್ರ, ಗರುಡಾಸ್ತ್ರ, ವಾಯು, ಅಗ್ನಿ, ಜಲಾಸ್ತ್ರ, ಹೀಗೆ ಅನೇಕ ಅಸ್ತ್ರಗಳನ್ನು ಬಿಡ್ತಾ ಹೋಗ್ತಾರೆ. ಇವೆಲ್ಲವನ್ನ ಕುಮಾರವ್ಯಾಸ ಬರಿತಾ ಹೋಗಿದ್ದಾನೆ. ಪರೀಕ್ಷೆಯ ದೃಷ್ಟಿಯಲ್ಲಿ ನಮಗೆ ಇವೆಲ್ಲ ಮುಖ್ಯ ಅಲ್ಲ. 43ನೇ ಭಾಗ ನೋಡಿ. ಹೀಗೆ ಸೆಣಸಾಡ್ತಾ ಒಂದು ಹಂತಕ್ಕೆ ಭೀಮನಿಗೆ ಬೋರ್ ಹಿಡಿದು ಹೋಗುತ್ತೆ. ಏನು ಬರೀ ಬಾಣಗಳನ್ನ ಬಿಟ್ಕೊಂಡು ಮುಗಿತನ ಇಲ್ವಲ್ಲ, ಇದು ಒಂದು ಕನ್ಕ್ಲೂಷನ್ ಬರಬೇಕಲ್ಲ ಅಂತ ಹೇಳಿ ಸ್ವತಃ ಭೀಮನೆ ಅರ್ಜುನನ ಬಳಿ ಬಂದು ಹೇಳುವಂತಹ ಮಾತಿದು. ಎಲ್ಲಿ ಧನಂಜಯ ಸಾಲದೆ ಹೆಬ್ಬುಲಿಯ ಕಾಲಾಟದಲ್ಲಿ ಮೃಗ ಶಿಶು ಮಲೆತಳ್ ಏನು ಅಗ್ಗಳಿಯನೆ ಮೂಲೋಕವು ಬರುವುದಲೆ. ಅರ್ಜುನ, ಇಷ್ಟು ಹೊತ್ತು ನೀವೆಲ್ಲ ಕಾದಾಡಿದ್ರಲ್ಲ, ಅದು ಸಾಕಾಗಿದೆ. ಹೆಬ್ಬುಲಿಯ ಕಾಲಾಟದಲ್ಲಿ ಮೃಗ ಶಿಶು ಮಲೆತಾಡಿ ಏನ್ ಅಗ್ಗಳಿಯನೆ. ಅವನು ಜಿಂಕೆ ಇದ್ದ ಹಾಗೆ ಕರ್ಣ, ನೀನು ಹೆಬ್ಬುಲಿ ಇದ್ದ ಹಾಗೆ. ಏನೋ ಒಂದು ಅರಕ್ಷಣ ಜಿಂಕೆ ಹೆಬ್ಬುಲಿಯ ವಿರುದ್ಧವಾಗಿ ತಿರುಗಿಕೊಂಡು ಯುದ್ಧವನ್ನ ಮಾಡ್ತೀನಿ ಅಂತ ನಿಂತ್ಕೊಂಡ ತಕ್ಷಣ ಲೋಕದ ನ್ಯಾಯ ಭಿನ್ನವಾಗುತ್ತಾ? ಹೆಬ್ಬುಲಿಯ ಪರಾಕ್ರಮ ಕಡಿಮೆ ಆಗುತ್ತಾ? ಇಲ್ಲ, ಅದು ಎಲ್ಲರಿಗೂ ಗೊತ್ತು, 3 ಲೋಕಕ್ಕೂ ಗೊತ್ತು. ಅದು ಯಾರು ಬಲಶಾಲಿ ಅಂತ 3 ಲೋಕಕ್ಕೆ ಗೊತ್ತು. ಅಂದ್ರೆ ಇಂಡೈರೆಕ್ಟ್ ಆಗಿ ನೀನೇ ಬಲಶಾಲಿ, ನೀನೇ ಪರಾಕ್ರಮಿ, ಎಲ್ಲರಿಗೂ ಗೊತ್ತು ಅದು ಅಂತ ಹೇಳ್ತಿದ್ದಾನೆ. ಆಳವಿ ಕೊಡದಿರು ಸೂತ ತನಯನ ತಲೆಯ ಬಿಸುಗೆಯ ಬಿಡಿಸುವವು ಅಂಬಿನ ಹಿಳುಕನ್ ಉಗಿ ಆ ಹೊಳ್ಳುಗಣ ಏಕೆಂದನಾ ಭೀಮ. ಇಷ್ಟ ತನಕ ಮಾಡಿರುವಂತಹ ಯುದ್ಧ ಸಾಕಾಗಿದೆ. ಈಗ ಒಂದು ವಿಶೇಷವಾದಂತಹ ಯಾವ್ದಾದ್ರು ಬಾಣವನ್ನು ಹೂಡು, ಅವನು ತಲೆಯನ್ನು ತೆಗೆದು ಬಿಡು. ದೇಹಕ್ಕೂ ತಲೆಗೂ, ದೇಹ ಮತ್ತು ತಲೆ ಬೇರ್ಪಡಿಸಬೇಕಷ್ಟೇ. ತಲೆಯ ಬಿಸುಗೆಯ ಬಿಡಿಸುವ ಅಂಬಿನ ಅಂತ ಯಾವ್ದಾದ್ರು ಒಂದು ಬಾಣವನ್ನ ಹಿಳುಕನ್ ಉಗಿ ಆ ಹೊಳ್ಳುಗಣೆ ಏಕೆಂದ. ಯಾಕೆ ವೇಟ್ ಮಾಡ್ತಾ ಇದ್ಯಾ? ಯಾರಿಗೋಸ್ಕರ ಕಾಯ್ತಾ ಇದೆಯಾ? ಬೇಗ ಅಂತಹ ಯಾವ್ದಾದ್ರು ಒಂದು ಬಾಣವನ್ನ ಬಿಟ್ಬಿಡು, ಅವನ ತಲೆ ಮತ್ತು ದೇಹವನ್ನ ಬೇರ್ಪಡಿಸು, ಮುಗಿಸ್ಬಿಡು, ಸಾಕಾಗ್ಬಿಟ್ಟಿದೆ ಅಂತ ಹೇಳಿ ಭೀಮ ಹೇಳುವಂಥದ್ದು. ಹೀಗೆ 23ನೇ ಸಂಧಿ ಮುಗಿಯುವಂಥದ್ದು. ಅಂದ್ರೆ ಇಲ್ಲಿ ಕರ್ಣ ಮತ್ತು ಅರ್ಜುನರು ಒಬ್ರಿಗೊಬ್ರು ಪರಾಕ್ರಮಿಗಳು ಅಂತ ತೋರಿಸಿಕೊಳ್ಳುವಂತಹ ಒಂದು ಸನ್ನಿವೇಶ ಎದುರಾಗುವಂಥದ್ದು. ಅದನ್ನ ಕುಮಾರವ್ಯಾಸ ಬಹಳ ಸುದೀರ್ಘವಾಗಿ ಹೇಳ್ತಾ ಹೋಗಿರುವಂಥದ್ದು. ಮಧ್ಯದಲ್ಲಿ ಕೃಷ್ಣ ಯಾಕೆ ಕರ್ಣನನ್ನು ಹೊಗಳ್ತಾನೆ ಅನ್ನೋದನ್ನ ನಾವು ಗಮನಿಸ್ತೀವಿ ಅಷ್ಟೇ. ಅದೊಂದು ಮುಖ್ಯವಾದಂತಹ ಭಾಗ. ಹೀಗೆ ಶಿವ ಶಿವ ಇದು ತಾರಕನ ಗುಹನ್ ಆಹವೋ ಮೇಣ್ ರಾವಣನ ರಾಮನ ಬವರವು ಹೊಸತಾಯಿತು ಕರ್ಣಾರ್ಜುನರ ಸಂಗ್ರಾಮ. ತಾರಕಾಸುರರು ಮತ್ತು ಷಣ್ಮುಖರು ಆಡಿದಂತಹ ಯುದ್ಧದ ರೀತಿಯಲ್ಲಿ ಇದೆ ಇದು. ಶಿವ ರಾವಣರು ಯುದ್ಧವನ್ನು ಮಾಡಿದ್ರಲ್ಲ ಆ ರೀತಿ ಇದೆ ಇದು. ಕರ್ಣಾರ್ಜುನರ ಸಂಗ್ರಾಮ ಅಂತಹ ದೊಡ್ಡ ದೊಡ್ಡ ಯುದ್ಧಗಳಿಗೆ ಏನ್ ಕಡಿಮೆ ಇಲ್ಲ, ಆ ರೀತಿಯಲ್ಲಿ ಸಂಕ್ರಮ ನಡೀತಾ ಇದೆ ಎನ್ನುವಂತಹ ಮುಖಾಂತರವಾಗಿ 23ನೇ ಸಂಧಿ ಸಮಾಪ್ತಿಯಾಗುತ್ತೆ.
ಹೀಗೆ ಯುದ್ಧ ಮುಂದುವರಿತಾ ಮತ್ತೆ ಕೃಷ್ಣನ ಮಹಿಮೆಯನ್ನು ತೋರಿಸಲಿಕ್ಕೆ ಅಂತ ಹೇಳಿ ಒಂದು ಪದ್ಯವನ್ನ ಇಲ್ಲಿ ಕುಮಾರವ್ಯಾಸ ಹಾಕಿದ್ದಾನೆ. ಕರ್ಣ ಬಾಣ ಪ್ರಯೋಗವನ್ನ ಮಾಡ್ತಾನೆ ಕೃಷ್ಣನ ಮೇಲೆ. ಜೋಡಿನಲ್ಲಿ ಸೀಸಕದ ಮೇಲಕ್ಕಾಡಿದವು, ಕವಲಂಬು ಕವಚವ ತೋಡಿ ನಟ್ಟವು ನೂಕಿದವು ನಾರಾಚಗರಿ ಸಹಿತ. ನೋಡಲಿ ವ್ಯಥೆಯುಂಟೆ ಭುವನದ ಗೂಡು ಕೃಷ್ಣನ ದೇಹವಿದು, ನಾಡಾಡಿಗಳ ನಾಟಕವಲ ಈ ನರನಾಥ ಕೇಳೆಂದ. ಧೃತರಾಷ್ಟ್ರ ಕೇಳು, ಆ ಬಾಣವನ್ನೆಲ್ಲ ಬಿಟ್ನಲ್ಲ ಕರ್ಣ, ಅವೆಲ್ಲವೂ ಕೃಷ್ಣನ ಕವಚವನ್ನ ಸೀಳ್ಕೊಂಡವನ ದೇಹವನ್ನು ಹೊಕ್ಕಿ ಗಾಯವನ್ನ ಮಾಡಿದೆ. ಆದ್ರೆ ಕೃಷ್ಣನಿಗೆ ನೋವಾಗ್ತಾ ಇದೆಯಾ? ಅವನ ದೇಹದಲ್ಲಿಯೇ ಹಲವು ಲೋಕಗಳು ಅಡಗಿಕೊಂಡಿವೆ, ಬ್ರಹ್ಮಾಂಡವೇ ಅಡಗಿ ಕೂತಿವೆ. ಅಂಥವನಿಗೆ ನೋವು ಅನ್ನುವಂತಹ ಪ್ರಶ್ನೆ ಏನಾರು ಇದೆಯಾ? ಸುಮ್ಮನೆ ಮನುಷ್ಯನ ಹಾಗೆ ನಾಟಕ ಮಾಡ್ತಿದ್ದಾನಷ್ಟೇ. ನೋಡಲಿ ವ್ಯಥೆಯುಂಟೆ ಭುವನದ ಗೂಡು ಕೃಷ್ಣನ ದೇಹವಿದು, ನಾಡಾಡಿಗಳ ನಾಟಕವಲೈ ನರನಾಥ. ಸುಮ್ಮನೆ ನಾಟಕ ಆಡ್ತಿದ್ದ, ನೋವಾಗಿದೆ ಅನ್ನೋ ರೀತಿಯಲ್ಲಿ ಬ್ರಹ್ಮಾಂಡ ಕೋಟಿಯನ್ನು ಅಡಿಸಿಕೊಂಡ್ರೆ ಅವನಿಗೆ ನೋವೆಲ್ಲಿಯ ಮಾತು ಅಂತ ಹೇಳಿ ಕೃಷ್ಣನ ಮಹಿಮೆಯನ್ನು ತೋರಿಸಲಿಕ್ಕೆ ಉಪಯೋಗಿಸಿಕೊಂಡಿರುವಂತಹ ಒಂದು ಪದ್ಯ ಇದು. ಹೀಗೆ ಯುದ್ಧವನ್ನ ಮಾಡ್ತಾ ಮಾಡ್ತಾ ಒಂದು ಹಂತಕ್ಕೆ ಕರ್ಣ ಮತ್ತೆ ಮೇಲ್ಗೈಯನ್ನ ಸಾಧಿಸ್ತಾನೆ. ದುರ್ಯೋಧನಿಗೆ ಈ ಒಂದು ಸುದ್ದಿ ತಲುಪುತ್ತೆ. ಬಹಳ ಖುಷಿ ಆಗ್ಬಿಡುತ್ತೆ ದುರ್ಯೋಧನಿಗೆ. ಆದ್ರೆ ಅಶ್ವತ್ಥಾಮ ಅಲ್ಲೇ ನಿಂತಿರ್ತಾನೆ. ಇರು ದುರ್ಯೋಧನ, ಇಷ್ಟು ಬೇಗ ಯಾಕೆ ಅಷ್ಟೊಂದು ಸಂತೋಷ ಪಡ್ತೀಯಾ? ನಮ್ಮ ಹಣೆ ಬರದಲ್ಲಿ ಸೋಲು ಅಂತ ಬರ್ದಿದೆ, ನಾವು ಸೋಲಲೇಬೇಕು, ಈಗಲೇ ನಿನ್ನ ಎಕ್ಸಾಕ್ಟ್ ಆಗ್ಬೇಡಿ, ಇರು ಅಂತ ಹೇಳಿ ತಡೆದು ನಿಲ್ಲಿಸ್ತಾನೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮ ದುರ್ಯೋಧನಿಗೆ ಹೇಳುವಂತ ಮಾತಿದು: ಮುಗುಳು ನಗೆ ಒಬ್ಬರಲ್ಲಿ, ಸವಿವಾತುಗಳ ರಸವೊಬ್ಬರಲ್ಲಿ, ಕಡೆಗಣ್ಣುಗಳ ಮಿಂಚೊಬ್ಬರಲ್ಲಿ, ನೇವುರದ ಎಳೆ ಮೊಳಗು ಸಹಿತ ಸೊಗಸು ಬೇರೊಬ್ಬರಲ್ಲಿ, ನೇಹದ ತಗಹು ಬೇರೊಬ್ಬರಲ್ಲಿ, ಸತಿಯ ವಿಗಡತನವಿದು ಸಹಜ, ಜಯವಧು ಜಾರೆ ನೋಡೆಂದ. ಅಶ್ವತ್ಥಾಮ ಆ ವಿಜಯಲಕ್ಷ್ಮಿಗೆ, ಜಯಲಕ್ಷ್ಮಿಗೆ ಎಷ್ಟು ಚಂಚಲ ಯಾಕೆ ಅಂತ ಹೇಳಿ ದುರ್ಯೋಧನನಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನದಲ್ಲಿ ಹೇಳ್ತಿರುವಂತದ್ದು ಇದು. ಆಕೆ ಬಹಳ ಚಂಚಲೆ ದುರ್ಯೋಧನ, ನಿನ್ನ ಗೆದ್ದು ಬಿಟ್ಟಿದ್ಯಾ ಅಂತ ಅನ್ಕೊಳ್ಬೇಡ, ಈಗಲೇ ಬಹಳ ಚಂಚಲ ಯಾಕೆ, ನಿನ್ನ ಹತ್ರ ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇರ್ಬೇಕು ಅಷ್ಟೇ ನಿನಗೆ. ಮುಗುಳನಗೆ ಒಬ್ಬರಲ್ಲಿ, ಒಬ್ಬರ ಹತ್ರ ನಗ್ತಾಳೆ, ಸವಿವಾತುಗಳ ರಸ ಒಬ್ಬರಲ್ಲಿ, ಒಬ್ಬರ ಜೊತೆ ಬಹಳ ಚೆನ್ನಾಗಿ ಮಾತಾಡ್ತಾಳೆ ಆಕೆ, ಕಡೆಗಣ್ಣುಗಳ ಮಿಂಚೊಬ್ಬರಲ್ಲಿ ವಾರೆ ನೋಟವನ್ನ ಒಂದು ಕಡೆ ಬೀರ್ತಾಳೆ, ನೇವುರದ ಎಳೆಮೊಳಗು ಸಹಿತ ಸೊಗಸು ಬೇರೊಬ್ಬರಲ್ಲಿ, ಆದ್ರೆ ಕಾಲ್ಗೆಜ್ಜೆಯ ಸದ್ದಿರುತ್ತಲ್ಲ ಅದು ಬೇರೊಬ್ಬರಿಗೆ ಗುನುಗಿಸುವ ಹಾಗೆ ಕೇಳಿಸ್ತಾಳೆ, ನೇಹದ ತಗಹು ಬೇರೊಬ್ಬರಲ್ಲಿ, ಆದ್ರೆ ಮನಸ್ಸು ಬೇರೆಯವ್ರ ಹತ್ರ ಇದೆ, ಸತಿಯರ ವಿಗಡತನವಿದು ಸಹಜ, ಜಯವದು ಜಾರಿ ನೋಡೆಂದ. ಆಕೆ ವ್ಯಭಿಚಾರಿ ಇದ್ದ ಹಾಗೆ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯಲ್ಲಿ ಸಲಗೆಯಿಂದ ಇರ್ತಾಳೆ. ಅವಳ ಹಿಂದೆ ಬಿದ್ದಿದ್ಯಲ್ಲ ನೀನು ದುರ್ಯೋಧನ ಅಂತ ಹೇಳಿ ಆ ಜಯಲಕ್ಷ್ಮಿ ವಿಜಯಲಕ್ಷ್ಮಿಗೆ ಬೈತಾ ಇರುವಂತಹ ರೀತಿಯಲ್ಲಿ ಅಶ್ವತ್ಥಾಮ ಹೇಳ್ತಿದ್ದಾನೆ. ಇದರ ಮುಖಾಂತರವಾಗಿ ದುರ್ಯೋಧನಿಗೆ ಸಿಕ್ಕಂತಹ ಆ ಅಲ್ಪ ತೃಪ್ತಿ ಏನಿತ್ತು, ಅಲ್ಪ ಸಮಾಧಾನ ಏನಿತ್ತು, ಅದನ್ನ ಕೂಡ ನಾಶ ಮಾಡುವಂತಹ ಪ್ರಯತ್ನದಲ್ಲಿ ಅಶ್ವತ್ಥಾಮ ಇದ್ದಾನೆ. ಜೊತೆಗೆ ಹೇಗೆ ಗೆಲುವನ್ನ ಇಲ್ಲಿ ಜಯಲಕ್ಷ್ಮಿಗೆ ಹೋಲಿಸಿದ್ದಾನೆ ಅಂತ ಹೇಳಿದ ತಕ್ಷಣ ಒಂದು ಪರ್ಸಾನಿಫಿಕೇಶನ್ ಆಗಿ ಹೆಣ್ಣಿಗೆ ಹೋಲಿಸಿರುವಂತದ್ದಲ್ಲ, ಬದಲಿಗೆ ಗೆಲುವು ಅನ್ನುವಂಥದ್ದು ಹೇಗೆ ಲಕ್ ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ, ಅದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು. ನೀನು ಅಂದುಕೊಂಡಿರೋ ಹಾಗೆ ನಿನ್ನ ಹಿಡಿತದಲ್ಲಿ ಅದು ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳಲಿಕ್ಕೆ ಅಶ್ವತ್ಥಾಮ ಈ ಪ್ರಯೋಗಗಳನ್ನ ಮಾಡ್ತಿರುವಂತದ್ದು. ಇನ್ನು ನಂತರದಲ್ಲಿ ಬರುವಂತದ್ದೆಲ್ಲವೂ ಕೂಡ ಬರೀ ವರ್ಣನೆಗಳೇ, ಯಾವುದು ಕೂಡ ನಮಗೆ ಅಗತ್ಯ ಇಲ್ಲ. ಕೊನೆಯಲ್ಲಿ ಸ್ವತಃ ಹನುಮಂತನೇ ಕರ್ಣನನ್ನ ಹೊಗಳುತ್ತಾನೆ. ಪೂತು ಮಜುರೇ ಕರ್ಣ, ವಿಶಿಕವ್ರಾತ ಒಂದೆನಿತಿಲ್ಲ ಲಂಕೆಯ ಘಾತಕರ ಚಾಪಳವ ಕಂಡೆನು, ಚಾಪತಂತ್ರದಲ್ಲಿ ಈತನ್ ಅತಿಶಯ ಬಾಣ ರಚನಾ ಜಾತಿ ಇದು, ಭೀಷ್ಮಾದಿ ಸುಬಟ ವ್ರಾತಕ್ಕೆ ಎಲ್ಲಿಯದೆಂದು ತಲೆದೂಗಿದನು ಹನುಮಂತ. ಪೂತು ಮಜುರೆ ಕರ್ಣ, ಭಲೇ ಕರ್ಣ, ವಿಶಿಕವ್ರಾತ ಒಂದೆನಿತಿಲ್ಲ ಲಂಕೆಯ ಘಾತಕರ ಚಾಪಳವ ಕಂಡೆನು. ಬಹಳ ಹಿಂದೆ ಅಂದ್ರೆ ರಾಮಾಯಣದ ಸಂದರ್ಭದಲ್ಲಿ ನಿಲ್ಸ್ಕೊಳ್ತಾ ಇರುವಂತದ್ದು ಹನುಮಂತ. ಇಂತಹ ಪರಾಕ್ರಮವನ್ನ ಲಂಕೆಯ ರಾಕ್ಷಸರು ಮೆರಿತಾ ಇದ್ರು. ಅಷ್ಟೇ ಪರಾಕ್ರಮಿಗಳು, ಅದೇ ರೀತಿಯಾದಂತಹ ಒಂದು ನಿಪುಣತೆಯನ್ನು ಅವರು ಹೊಂದಿದ್ರು. ಅದಕ್ಕೆ ಸಾಕ್ಷಿಯಾಗಿದ್ದೆ, ಅದು ಬಿಟ್ಟರೆ ಇವತ್ತೇ ಸಾಕ್ಷಿ ಆಗ್ತಾ ಇರುವಂತದ್ದು ಇಂತಹ ಒಂದು ಪರಾಕ್ರಮಕ್ಕೆ. ಈತನ ಅತಿಶಯ ಬಾಣದ ರಚನಾ ಜಾತಿ ಇದು, ಅತ್ಯದ್ಭುತವಾದಂತಹ ಶಕ್ತಿಯನ್ನ ಈತ ಹೊಂದಿದ್ದಾನೆ ಕರ್ಣ. ಭೀಷ್ಮಾದಿ ಸುಬಟವ್ರಾತಕ್ಕೆ ಎಲ್ಲಿಯದೆಂದು, ಭೀಷ್ಮ ದ್ರೋಣರಿಗೂ ಇಲ್ಲದೆ ಇರುವಂತಹ ನಿಪುಣತೆ ಇವನಲ್ಲಿ ಇದ್ದೇ ಅನ್ನೋ ರೀತಿಯಲ್ಲಿ ಸ್ವತಃ ಹನುಮಂತನೇ ಹೊಗಳ್ಬಿಡ್ತಾನೆ ಕರ್ಣನ ಈ ಪರಾಕ್ರಮವನ್ನ ನೋಡಿ. ಸೊ ಹೀಗೆ 24ನೇ ಭಾಗ ಕೂಡ ಮುಗಿಯುವಂತದ್ದು. ಈ ಯುದ್ಧ ಸನ್ನಿವೇಶಗಳಲ್ಲೂ ಕೂಡ ವರ್ಣನಾತ್ಮಕವಾಗಿ ನಡೆಯುವಂತದ್ದು. ಘಟನೆಗಳು ಎಲ್ಲವೂ ಚಿಕ್ಕ ಚಿಕ್ಕವೇ, ವಿವರಣೆಯ ರೀತಿಯಲ್ಲಿ ನೋಡಿದ್ರೆ ಬಹಳ ಚಿಕ್ಕದಾಗಿ ಕಾಣುತ್ತೆ. ಆದ್ರೆ ಕುಮಾರವ್ಯಾಸನ ವರ್ಣನಾತ್ಮಕ ಕಾವ್ಯ ಆಗಿರೋದ್ರಿಂದ ಬಹಳ ಸುದೀರ್ಘವಾಗಿ ನಡೀತಾ ಇರುವಂತಹ ಒಂದು ಪ್ರಸಂಗವಾಗಿ ನಮಗೆ ಕಾಣುತ್ತೆ. ಒಟ್ಟಿನಲ್ಲಿ 24ನೇ ಸಂಧಿ ಹೀಗೆ ಅಂತ್ಯ ಆಗುತ್ತೆ. 25ನೇ ಈ ಒಂದು ಭಾಗದಲ್ಲಿ ನಾವು ಗಮನಿಸುವಂತದ್ದು ಪ್ರಮುಖವಾಗಿ ಸರ್ಪಾಸ್ತ್ರದ ಪ್ರಯೋಗವನ್ನು ಮಾಡುವಂತದ್ದು ಕರ್ಣ. ಕಥೆಯ ನಿಟ್ಟಿನಲ್ಲಿ ಪಂಪನ ಕಥೆಯ ಜೊತೆಗೆ ಹೋಲಿಕೆಯಾಗುತ್ತೆ, ಯಾವುದೇ ವ್ಯತ್ಯಾಸ ಇಲ್ಲ. ಹೆಚ್ಚಿನ ಬದಲಾವಣೆಗಳನ್ನ ಕೂಡ ಕುಮಾರವ್ಯಾಸ ಇಲ್ಲಿ ಮಾಡಿಕೊಂಡಂತೆ ಇಲ್ಲ. ಹಾಗಾಗಿ ಕಥೆ ಅದೇ ರೀತಿ ಇರುತ್ತೆ, ವರ್ಣನೆ ಮಾತ್ರ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾಗಿರುತ್ತೆ ಅಷ್ಟೇ. ಕರ್ಣ ಈಗ ಸರ್ಪಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. 4ನೇ ಪದ್ಯ ಗಮನಿಸಿ. ಉಗಿದನ್ ಉರಗಾಸ್ತ್ರವನ್ನು ಹೊಮ್ಮೂಡಿಗೆಯೊಳಗೆ ಹೊರಕೈಯ ಗಾಳಿಗೆ ಹೊಗೆಯ ಹೊದರಿನ ಹೊರಳಿ ಹಬ್ಬಿತು ಕೂಡೆ ಕಿಡಿಯಿದು. ಹಾಗೆ ಹಕಾರದ ಒಂದು ಪ್ರಯೋಗವನ್ನ ಮಾಡಿರುವಂತದ್ದು ಕುಮಾರವ್ಯಾಸ. ಗೊತ್ತಿಲ್ಲ ಕರ್ಣನಿಗೆ ಇದು ಸರ್ಪಾಸ್ತ್ರ ಅಂತ ಹೇಳಿ, ಆದ್ರೂ ಕೂಡ ತನ್ನ ಬತ್ತಳಿಕೆಯಿಂದ ಒಂದು ಬಾಣವನ್ನ ಪ್ರಯೋಗ ಮಾಡ್ತಾನೆ. ಅದು ಸುತ್ತ ಬೆಂಕಿಯ ಕೆನ್ನಾಲಿಗೆಯನ್ನ ಉಗುಳಿಕೊಂಡು ಹೋಗ್ತಾ ಇದೆಯಂತೆ. ಎದುರುಗಡೆ ಬರ್ತಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಸುಟ್ಟು ಹೋಗ್ತಾ ಇದೆಯಂತೆ. ಗಗನ ಗಮನದ ನಿಖಿಳ ವಿಹಾಗಳಿಗಳು ಬೆಂದವು, ಗಾಢ ಗರಳದ ಸೊಗಡ ಸೋಹಿಗೆ ಕಂಟಣಿಸಿತು ಎರಡೊಡ್ಡು ಕಳವಳಿಸಿ. ಅದು ಸರ್ಪಾಸ್ತ್ರ ಆಗಿರೋದ್ರಿಂದ ವಿಷವನ್ನು ಉಗುಳುತ್ತಾ ಹೋಗ್ತಾ ಇದೆ. ಸುತ್ತ ಇರೋರಿಗೆಲ್ಲ ಅದು ವಿಷಕಾರಿಯಾಗಿ ಬರ್ತಿರುವಂತಹ ಗಾಳಿಯಲ್ಲಿ ಉಸಿರಾಡಬೇಕು, ಹಾಗಾಗಿ ಅವರು ಕಳವಡಿಸ್ತಾ ಇದ್ದಾರೆ. ಎರಡೂ ಬಣಕ್ಕೆ, ಪಾಂಡವ ಮತ್ತು ಕೌರವರು ಇಬ್ಬರಿಗೂ ಕೂಡ ಅದು ಆಗ್ತಿಲ್ಲ. ಇಬ್ರು ಕೂಡ ಆತಂಕದಲ್ಲಿದ್ದಾರೆ, ಕಳವಳ ವ್ಯಕ್ತಪಡಿಸ್ತಾರೆ ಎನ್ನುವಂತ ಒಂದು ಅಂಶ. ಆಗ ಶಲ್ಯನಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಓ, ಸರ್ಪಾಸ್ತ್ರವನ್ನ ಬಿಡ್ತಾ ಇದ್ದಾನೆ ಇವನು ಅಂತ ಹೇಳಿ ಲೇಸು ಮಾಡಿದ ಕರ್ಣ. ಕೌರವನ್ ಈಸು ದಿನ ಸಾಕಿದ ಫಲವ ನೀ ನೈಸಲಿ ತೋರಿದವನ್ ಈ ನೃಪ ಸೈನ್ಯ ಶರಧಿಯಲ್ಲಿ ಈಸು ಕಾಳಗವಾದುದು ಈ ಕಟ್ಟಾಸುರರ ಸರಳ್ ಎಲ್ಲಿ ಗುಪ್ತವಾಸುದುದು ಪೂತರೆಂದನು ಶಲ್ಯನ್ ಇನಸುತನ. ಭಲೇ ಕರ್ಣ, ಭಲೇ, ಲೇಸು ಮಾಡಿದೆ, ಒಳ್ಳೆ ಕೆಲಸವನ್ನ ಮಾಡಿದೆ ಕರ್ಣ. ಇದುವರೆಗೂ ನಿನ್ನನ್ನ ಸಾಕಿ ಸಲಹಿದಂತದಕ್ಕೆ ಇವತ್ತು ಉತ್ತಮವಾದಂತಹ ಒಂದು ಕೆಲಸವನ್ನ ನೀನು ಮಾಡಿದ್ದೀಯಾ. ಇಷ್ಟು ದಿನ ನಿನ್ನ ಅವನು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ತಕ್ಕ ಪ್ರತಿಫಲವನ್ನ ನೀನು ಕೊಟ್ಟಿದ್ದೀಯಾ.
ಈಸು ಕಾಳಗವಾದುದಿ ಕಟ್ಟಾಸುರದ ಸರಳಿಯಲ್ಲಿ ಗುಪ್ತವಾಸವಾದುದು ಪೂತರೆಂದನು. ಈಸು ಕಾಳಗವಾದುದು ಇದುವರೆಗೂ ಆದಂತದ್ದು ದೊಡ್ಡ ಯುದ್ಧವೇ, ಸಂಶಯ ಇಲ್ಲ. ಆದರೆ ಈ ಕಟ್ಟಾಸುರದ ಸರಳ್ ಎಲ್ಲಿ ಗುಪ್ತವಾಸುದು ಪೂತರೆಂದನು ಶಲ್ಯ ಇನಸುತ್ತನ. ಎಲ್ಲಿ ಇಟ್ಕೊಂಡಿದೆ ಇಂತಹ ಒಂದು ಚಮತ್ಕಾರವಾದಂತಹ ಬಾಣವನ್ನ, ಇದನ್ನ ಯಾವತ್ತೋ ಉಪಯೋಗಿಸಬಹುದಾಗಿತ್ತು, ಎಲ್ಲಿತ್ತು ಇಷ್ಟು ದಿನ ಕರ್ಣ, ಇರ್ಲಿ ಬಿಡು, ಬೆಟರ್ ಲೇಟ್ ದನ್ ನೆವರ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಹೇಗೋ ಹೂಡಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ, ಭಲೆ ಭಲೆ ಅಂತ ಹೇಳಿ ಕರ್ಣನನ್ನ ಹೊಗಳ್ತಾ ಇದ್ದಾನೆ ಶಲ್ಯ. ಆದ್ರೆ ಒಂದು ಬದಲಾವಣೆ ನೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ 16ನೇ ಪದ್ಯದಲ್ಲಿ. ಕೊರಳಿಗೊಡ್ಡಲು ಹೊಳ್ಳುವರಿದ ಸರಳು ಮಕುಟವ ತಾಗುವುದು ಮೇಣ್ ಉರಕ್ಕೆ ತೊಟ್ಟರೆ ಕೊಯ್ಯುವುದು ಈಗಲೇ ಕೊರಳನ್ ಅರ್ಜುನನ. ಕರ್ಣ, ನೀನು ಒಳ್ಳೆ ಬಾಣವನ್ನ ನೀನು ಆರಿಸ್ಕೊಂಡಿದ್ಯಾ, ಒಳ್ಳೆ ಕೆಲಸ ಅದು. ಆದ್ರೆ ಅರ್ಜುನನ ಕೊರಳಿಗೆ ನೀನು ಗುರಿಯನ್ನ ಇಟ್ಟಿದ್ಯಾ, ಅದು ಅವನ ಕಿರೀಟಕ್ಕೆ ತಾಗಬಹುದು. ಗುರಿಯನ್ನ ನೀನು ಕೊರಳಿಗೆ ಇಟ್ಟಿದ್ಯಾ ಅಂತ ಹೇಳಿದ್ರೆ ಅದು ಬಹುಶಃ ಕಿರೀಟಕ್ಕೆ ತಾಕತ್ತೆ. ಮೇಣ್ ಉರಕ್ಕೆ ತೊಟ್ಟರೆ ಕೊಯ್ಯುವುದು ಈಗಲೇ ಕೊರಳನ್ ಅರ್ಜುನನ. ಅದ್ರ ಬದಲು ಅರ್ಜುನ ಎದೆಗೆ ಗುರಿ ಇಟ್ಟು ಬಾಣವನ್ನ ಹೂಡು, ಆಗ ನೇರವಾಗಿ ಅದು ಅವನ ಕೊರಳಿಗೆ ತಾಕತ್ತೆ. ಅಲ್ಲಿಗೆ ಅರ್ಜುನ ಕಥೆ ಮುಗಿಯುತ್ತೆ. ನೀನು ಕೊರಳಿಗೆ ಗುರಿಯನ್ನ ಇಟ್ಟರೆ ತಲೆಗೆ ಬೀಳುತ್ತೆ, ಕಿರೀಟ ಇರುತ್ತೆ, ಬಾಣ ನಿಷ್ಪ್ರಯೋಜಕ ಆಗ್ಬಿಡುತ್ತೆ. ಹಾಗಾಗಿ ಎದೆಗೆ ಗುರಿ ಇಡು, ಈ ಒಂದು ಬದಲಾವಣೆ ಮಾಡ್ಕೊ ಅಂತ ಹೇಳಿ ಶಲ್ಯ ಕರ್ಣನಿಗೆ ಹೇಳ್ತಾ ಇದ್ದಾನೆ. ಮರಳಿ ತೊಡು ತೊಡು ಬೇಗ ಕೌರವನ ಅರಸುತನ ಉಳಿಯುವುದು ಕಣ, ಹೇ ವರಿಸಿದರು ಹೇಳುವುದು ಪತ್ಯವೆಂದನ ಶಲ್ಯ. ಮತ್ತೆ ಮತ್ತೆ ತೊಡು, ಕರೆಕ್ಟಾಗಿ ಇಟ್ಕೋ, ಕರೆಕ್ಟಾಗಿ ಇಟ್ಕೊಂಡು ನಾನು ಹೇಳಿದಂತೆ ಮಾಡು. ಹಾಗೆ ಮಾಡಿದ್ರೆ ದುರ್ಯೋಧನ ಆ ಚಕ್ರವರ್ತಿ ಪದವಿ ಉಳ್ಕೊಳ್ಳುತ್ತೆ. ನನ್ನ ಮಾತನ್ನ ಕೇಳಿಸ್ಕೋ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ಇರುವಂತದ್ದು. ಹೇ ವರಿಸಿದರು ಹಿಂಜರಿ ಬೇಡ, ಹೇಳುವುದು ಪತ್ಯವೆಂದನ ಶಲ್ಯ, ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ, ಕೇಳಿಸ್ಕೋ ಅಂತ ಹೇಳಿ ಶಲ್ಯ ಕರ್ಣನಿಗೆ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾನೆ. ಈ ಸಲಹೆಗೆ ಕರ್ಣ ಸಮ್ಮತಿ ಸೂಚಿಸಲ್ಲ, ಒಪ್ಕೊಳ್ಳಲ್ಲ ಅದನ್ನ. ಒಂದು ಶರಸಂಧಾನ ನಾಲೆಗೆ ಒಂದು ನಮ್ಮಲ್ಲಿ ಕುಟಿಲ ವಿದ್ಯವನ್ ಎಂದು ಕಂಡೆ ಶಲ್ಯ, ನಾವು ಅಡಿ ಇಡುವ ಅಧರ್ಮದಲ್ಲಿ ಇಂದು ಹೂಡಿದ ಶರವನ್ನಿಳುವುದಂದವೇ ನೀನರಿಯೆ ಹೆರಸಾರೆಂದು ತಿರುವಿನೊಳ್ಳಂಬನ್ ಒದೆದನು ಕರ್ಣ ಒಬ್ಬಿಡುತ್ತಾ. ನಾನು ಒಂದು ಸಲ ಬಾಣವನ್ನ ತೊಟ್ರೆ ಮತ್ತೆ ನನ್ನ ಗುರಿಯನ್ನ ಬದಲಾಯಿಸಲ್ಲ, ಒಂದು ಬಾರಿ ನನ್ನ ಮಾತನ್ನ ಕೊಟ್ರೆ ಆ ಮಾತಿಗೆ ನಾನು ತಪ್ಪಲ್ಲ, ಇದನ್ನ ಇದುವರೆಗೂ ನಾನು ಮಾಡಿಲ್ಲ, ಈ ಮಾತಿಗೆ ತಪ್ಪಿ ಇದುವರೆಗೂ ನುಡಿದಿದ್ದನ್ನ ಇಲ್ಲ ಅಂತಹ ಪ್ರಸಂಗಗಳಿದ್ರೆ ತೋರಿಸು ಶಲ್ಯ, ಇದುವರೆಗೂ ನಾನು ಅಂತದ್ದು ಮಾಡಿಲ್ಲ. ಈಗ ಹೂಡಿರುವಂತಹ ಬಾಣವನ್ನ ಇಳಿಸಿ ಮತ್ತೆ ತೊಡು ಅಂತ ಹೇಳಿದ್ರೆ ಸರಿನಾ? ಆಗಲ್ಲ, ಅದು ನೀನರಿಯೇ ಹೆರಸಾರೆ ಎಂದು ಹೋಗ ಕಡೆಗೆ ಇಟ್ಲಾಸ್ಟ್ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಹೇಳಿ ತಿರುವಿನೊಳ್ ಅಂಬನ್ ಒದ್ದಿದನು ಕರ್ಣ ಬೊಬ್ಬಿಡುತ್ತಾ ಅಂತ ಹೇಳಿ ಬಾಣವನ್ನ ಪ್ರಯೋಗ ಮಾಡೇ ಬಿಡ್ತಾನೆ ಕರ್ಣ. ಹೀಗೆ ಕರ್ಣ ಪ್ರಯೋಗಿಸಿದಂತಹ ಸರ್ಪಾಸ್ತ್ರ ಪಾಂಡವರ ಪಾಳೆಯದಲ್ಲಿ ಭಯವನ್ನು ಹುಟ್ಟಿಸ್ತಾ ಇದೆ. ಇನ್ನೇನು ಅರ್ಜುನನನ್ನ ಅದು ಸಂಹಾರ ಮಾಡಿಬಿಡಬೇಕು ಅಂತ ಅನ್ನೋಷ್ಟರಲ್ಲಿ ಎಲ್ಲರೂ ಕೃಷ್ಣನ ಮೊರೆ ಹೋಗ್ತಿದ್ದಾರೆ, ನೀನೇ ಕಾಪಾಡಬೇಕು ಅಂತ ಹೇಳ್ತಿರುವಂತದ್ದು. ಹಿಂದೆ ಭಗದತ್ತ ಆಯುಧದಿ ನೆರೆಬೆಂದು ಬದುಕಿತ್ತು. ಬಹಳ ಹಿಂದೆ ಭಗದತ್ತ ಪ್ರಯೋಗಿಸಿದಂತಹ ಒಂದು ಆಯುಧದಿಂದ ನಾವು ಅರೆಬೆಂದು ಬದುಕಿದ್ವಿ. ಅಷ್ಟೇ ಅಲ್ಲದೆ ಬಳಿಕಲೀ ಗುರುನಂದನನ ನಾರಾಯಣಾಸ್ತ್ರದಿಂದ ಆದುದು ಅಪಘಾತ. ಅದಾದ ನಂತರ ಮೊನ್ನೆ ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನ ಬಿಡ್ತಾನೆ, ಆಗಲೂ ಕೂಡ ನಮಗೆ ಆಘಾತವಾಯ್ತು, ಅಪಘಾತವಾಯ್ತು. ಅಂದುಪಾಯದಲ್ಲಿ ಉಳಿದವನ್ ಈ ಗೋವಿಂದನಿಂದು ಅಪಮೃತ್ಯುವಂ ಇದನ್ ಮುಕುಂದ ತಾನೇ ಬಲ್ಲನೆಂದು ತಿಳಿದುದು. ಅವತ್ತು ನಮ್ಮನ್ನ ಕಾಪಾಡಿದಂಥದ್ದು, ಪಾಂಡವ ಪಾಳೆಯದನ್ನ ಕಾಪಾಡಿದಂಥದ್ದು ಶ್ರೀಕೃಷ್ಣ. ಇವತ್ತು ಕೂಡ ಈ ಸರ್ಪಾಸ್ತ್ರದಿಂದ ನಮ್ಮನ್ನ ತಪ್ಪಿಸ್ಲಿಕ್ಕೆ ಆಗುವಂಥದ್ದು ಇದೇ ಮುಕುಂದನಿಂದ, ಇದೇ ಕೃಷ್ಣನಿಂದ. ನೀನೇ ನಮ್ಮನ್ನ ಕಾಪಾಡಬೇಕಪ್ಪ ಅಂತ ಹೇಳಿ ಇಡೀ ಪಾಂಡವದ ಒಂದು ಪಾಳೆಯ ಕೃಷ್ಣನನ್ನ ನಮಸ್ಕೊಳ್ಳುತ್ತೆ, ಪ್ರಾರ್ಥನೆ ಮಾಡುತ್ತಾ ಕೇಳಿಕೊಳ್ಳುವಂತಹ ಪರಿ ಇದು ಕುಮಾರವ್ಯಾಸ ಇಲ್ಲಿ ಪ್ರಯೋಗ ಮಾಡಿರುವಂತದ್ದು. ಹೀಗೆ ಕೃಷ್ಣನನ್ನ ಎಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೆ. ಸರ್ಪಾಸ್ತ್ರ ಅರ್ಜುನನ ಹತ್ರ ಬರ್ತಾ ಇದೆ. ಆಗ ನಡುಗುತ್ತಿರುವುದು ಸುರಕಟಕ, ಬೊಬ್ಬಿಡುತ್ತಲಿರ್ದುದು ನಮ್ಮ ಬಲ. ದೇವನು ದೇವತೆಗಳೆಲ್ಲ ನಡುತ್ತಾ ಇದ್ದಾರಂತೆ, ಅರ್ಜುನ ಇನ್ನೇನು ಸಂಹಾರಗೊಳ್ತಾ ಇದ್ದಾನೆ, ಮುಗಿದೋಯ್ತೇನೋ ಅರ್ಜುನನ ಒಂದು ಕಥೆ ಅಂತ ಹೇಳಿ ಭಯದಲ್ಲಿದ್ದಾರೆ. ಬೊಬ್ಬಿಡುತ್ತಲಿರ್ದುದು ನಮ್ಮ ಬಲ, ನಮ್ಮವರೆಲ್ಲ ಬಹಳ ಖುಷಿಯಲ್ಲಿದ್ದಾರೆ, ಕೌರವರೆಲ್ಲ ಬಹಳ ಖುಷಿಯಲ್ಲಿದ್ದಾರೆ. ಮೊರೆ ಇಡುತ್ತಲಿರ್ದುದು ಪಾರ್ಥನಳವಿಗೆ ಪಾಂಡುಸುತ ಸೇನೆ. ಅಯ್ಯೋ, ಪಾರ್ಥನ ಈ ದುಸ್ಥಿತಿಗೆ ತಂದುಕೊಂಡು ಬಿಟ್ವಲ್ಲ, ಪಾರ್ಥ ಇನ್ನೇನು ಮುಗಿದು ಹೋಗ್ತಾನೆ, ಪಾರ್ಥನ ಕಥೆ ಇನ್ನೇನು ಮುಗಿದು ಹೋಗುತ್ತೆ ಅಂತ ಹೇಳಿ ಪಾಂಡವರು ಮೊರೆ ಇಡ್ತಾ ಇದ್ದಾರೆ, ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ. ಆಗ ತಡೆಯದೈದುಂಗುಲಕ್ಕೆ ರಥವನ್ನು ನಡೆಸಿದನು ಹರಿ, ಧರೆಗೆ ಪಾರ್ಥನ ಮುಡಿಯ ಸರಿಸಕ್ಕೆ ಬಾಣ ಬಂದುದು ಕೊಲ್ಲುವ ತವಕದಲ್ಲಿ. ಪಂಪನಲ್ಲೂ ಕೂಡ ಇದೇ ಒಂದು ಚಿತ್ರಣವನ್ನ ನೋಡಿದ್ವಿ. ಇನ್ನೇನು ಸರ್ಪಾಸ್ತ್ರ ಬಂದು ಅರ್ಜುನನ್ನು ಹೊಡಿಬೇಕು ಅನ್ನೋಷ್ಟರಲ್ಲಿ 5 ಅಂಗುಲ ಕೆಳಕ್ಕೆ ರಥವನ್ನ ಹೂತು ಬಿಡುವ ಹಾಗೆ ಮಾಡ್ತಾನೆ ಕೃಷ್ಣ. ಆಗ ಬಾಣ ಸ್ವಲ್ಪ ಮಟ್ಟಿಗೆ ಮೇಲಕ್ಕೆ ಹೋಗ್ಬಿಡುತ್ತದು. ಪಾರ್ಥನ ಮುಡಿಯ ಸರಿಸಕ್ಕೆ ಬಾಣ ಬಂದುದು, ಅವನ ತಲೆಯ ಮೇಲಕ್ಕೆ ಬಾಣ ಬರುತ್ತೆ ಅನ್ನುವಂಥದ್ದು. ಕೃಷ್ಣನ ಇದೇ ತಂತ್ರಗಾರಿಕೆ ಪಂಪನಲ್ಲಿ ಬಂದಿರುವಂತದ್ದು. ಆದ್ರೆ ಅಲ್ಲಿ ಪಾಂಡವರೆಲ್ಲರೂ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡಿ ನೀನೇ ನಮ್ಮನ್ನು ಕಾಪಾಡಬೇಕು ಅನ್ನುವಂತಹ ಭಕ್ತಿಯ ಹಿನ್ನೆಲೆ ಬಂದಿಲ್ಲ. ಸುಮ್ಮನೆ ಅದೊಂದು ರಾಜತಾಂತ್ರಿಕ ನಡೆಯೇನೋ ಅನ್ನೋ ರೀತಿಯಲ್ಲಿ ಪಂಪ ಅಲ್ಲಿ ಸೃಷ್ಟಿ ಮಾಡಿದ್ದಾನೆ. ಅದು ಅರ್ಜುನನ ಕಿರೀಟಕ್ಕೆ ಹೊಡೆಯುತ್ತೆ, ಕಿರೀಟ ಬಿದ್ದು ಹೋಗುತ್ತೆ, ಎಲ್ಲರೂ ಗಾಬರಿ ಬೀಳ್ತಾರೆ. ಕೊನೆಗೆ ಗೊತ್ತಾಗುತ್ತೆ, ಇಲ್ಲ ಅರ್ಜುನನಿಗೆ ಏನಾಗಿಲ್ಲ, ಕಿರೀಟಕ್ಕೆ ಮಾತ್ರ ಹೊಡೆದು ಕಿರೀಟ ಬಿದ್ದು ಹೋಗಿರೋದು, ಅರ್ಜುನನಿಗೆ ಏನಾಗಿಲ್ಲ ಅನ್ನುವಂಥದ್ದು. ಈ ಸರ್ಪಾಸ್ತ್ರ ಮತ್ತೆ ಕರ್ಣನ ಬಳಿ ಬರುವಂತದ್ದು. ತನ್ನ ಹಗೆಯನ್ನು ತೀರಿಸಿಕೊಳ್ಬೇಕಾಗುತ್ತೆ ಈ ಸರ್ಪಾಸ್ತ್ರಕ್ಕೆ, ಅದಕ್ಕೋಸ್ಕರ ಮತ್ತೆ ಅದು ಕರ್ಣನ ಬಳಿ ಬರುತ್ತೆ. ತೊಡು ತೊಡು ಇನ್ನೊಮ್ಮೆ ಎನ್ನ ಕಟ ಕೆಡಿಸಿದೆಯಲ್ಲ, ರಾಜಕಾರ್ಯವ ನುಡಿದು ಹೇಳನೆ ನಿನ್ನ ಸಾರಥಿ ಲಕ್ಷ ಭೇದನವ. ಮತ್ತೆ ನನ್ನನ್ನ ಹುಡು, ಮತ್ತೆ ನನ್ನ ಪ್ರಯೋಗಿಸು. ಅಲ್ಲ, ನಿನ್ನ ಸಾರಥಿ ಶಲ್ಯ ಹೇಳಿದ್ನಲ್ಲ ಎದೆಗೆ ಗುರಿ ಇಡೆ ಅಂತ, ಮತ್ತೆ ಯಾಕೆ ನೀನು ಕೊರಳಿಗೆ ಗುರಿಯನ್ನಿಟ್ಟೆ? ನೋಡು ಏನಾಯ್ತು, ಕೃಷ್ಣನ ತಂತ್ರಗಾರಿಕೆಯಿಂದಾಗಿ ಅದು ಕಿರೀಟಕ್ಕೆ ಹೊಡಿತು, ಅರ್ಜುನ ಉಳ್ಕೊಂಡ್ಬಿಟ್ಟ. ಆಯ್ತು, ಇರ್ಲಿ ಬಿಡು, ಮತ್ತೊಮ್ಮೆ ತೊಡು, ನನ್ನ ಮತ್ತೊಮ್ಮೆ ಪ್ರಯೋಗ ಮಾಡು ಅಂತ ಹೇಳ್ತಾನೆ. ಅಡಗಲಿನ್ ಈರೇಳು ಭುವನದೊಳ್ ಅಡಗಿ ತಿಂಬೆನು ನರನನ್ ಎಂದು ಅವಗಡಿಸಿ ಕರ್ಣನ ಬೆಸನ ಬೇಡಿತು ಮತ್ತೆ ಫಣಿಬಾಣ. ಇನ್ನು ಬಿಡಲ್ಲ ನಾನು ಅರ್ಜುನನ, ಮತ್ತೆ ನಾನು ಬಿಡಲ್ಲ, ಈ ಬಾರಿ ಮತ್ತೆ ಪ್ರಯೋಗವನ್ನ ಮಾಡು, ಅವನನ್ನ ಕೊಂದು ತೀರ್ತೀನಿ, ನನ್ನ ಮತ್ತೆ ಹೂಡು ಅಂತ ಹೇಳಿ ಕೇಳ್ಕೊಳುತ್ತೆ ಆ ಸರ್ಪಾಸ್ತ್ರ ಕರ್ಣನನ್ನ. ಕರ್ಣ ಮತ್ತೆ ಕೇಳ್ತಾನೆ, ಯಾರು ನೀನು, ನನಗೆ ಗೊತ್ತಿಲ್ಲ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಾನು ಪಂಪನ ಆ ಒಂದು ಚಿತ್ರಣದ ಸಂದರ್ಭದಲ್ಲೂ ಕಥೆಯನ್ನ ಹೇಳಿದ್ದೆ. ಅಗ್ನಿಯ ಆಹುತಿಗೆ ಕಾಂಡವ ದಹನ ಪ್ರಕರಣ ಬಂದಿರುತ್ತೆ. ಆಗ ಅರ್ಜುನನೇ ಕಾಂಡವ ದಹನ ಪ್ರಕರಣಕ್ಕೆ ಕಾರಣ ಅಂತ ಹೇಳಿ ಅಲ್ಲಿ ಹೇಗೋ ಬದುಕುಳಿಯುವಂತಹ ಅಶ್ವಸೇನ
ಅನ್ನುವಂತಹ ಒಬ್ಬ ಸರ್ಪರಾಜ ಈಗ ಬಾಣವಾಗಿ ಕರ್ಣನ ಜೊತೆಗೆ ಸೇರ್ಕೊಂಡಿರುವಂತದ್ದು, ತನ್ನ ದ್ವೇಷವನ್ನ ತೀರಿಸಿಕೊಳ್ಳೋಕೋಸ್ಕರ ಬಾಣವಾಗಿ ಇಲ್ಲಿ ಬಂದು ನಿಂತಿರುವಂತದ್ದು. ಆದ್ರೆ ಆ ದ್ವೇಷ ತೀರಲಿಲ್ವಲ್ಲ ಅಂತ ಹೇಳಿ ಮತ್ತೆ ಕರ್ಣನ ಬಳಿ ಬಂದು ಮತ್ತೊಮ್ಮೆ ಹೂಡು ಅಂತ ಹೇಳ್ತಾ ಇರುವಂತಹ ಈ ಎಷ್ಟು ಪ್ರಸಂಗವನ್ನ ಕರ್ಣನ ಮುಂದೆ ಮತ್ತೆ ಆ ಬಾಣ ಹೇಳುತ್ತೆ. ಆ ಒಂದು ಪ್ರಕರಣವೇ ಈ 35ನೇ ಪದ್ಯ ಭಾಗದಲ್ಲಿ ಆಗುವಂತದ್ದು. ಎಸಲು ಸರಳುಗಳು ಅತ್ತಲೇ ಕೀಲಿಸುವವು, ಅಲ್ಲದೆ ಮತ್ತೆ ಮರುಳಿದು ಬೆಸನ ಬೇಡುವ ಬಾಣವೆಂಬುದನ್ನು ಅರಿಯೇನಾ ಕೇಳುದು. ಎಲ್ಲ ಬಾಣಗಳು ಪ್ರಯೋಗ ಮಾಡಿದ ತಕ್ಷಣ ಅಲ್ಲೇ ಹೋಗಿ ಬಿದ್ದು ಹೋಗ್ತವೆ. ಇದ್ಯಾವುದಿದು ಬಾಣ ಮತ್ತೆ ನನ್ನ ಹತ್ರ ಬಂದು ಕೇಳ್ಕೊಳ್ತಾ ಇದೆಯಲ್ಲ, ಏನ್ ಆಶ್ಚರ್ಯ ಅಂತ ಹೇಳಿ ಯಾರು ನೀನು ಅಂತ ಕೇಳಿದಾಗ ವಿಷಿಕ ನೀನಾರನೆನಲು ಕಿಡಿಗಳ ಕುಸುರಿಗಳನ್ನು ಉದ್ಗರಿಸಿ ನುಡಿದುದು ವಿಷಮನರಿ ಆ ಕಾಳಕೂಟ ಕರಂಡ ಕಾನನದ ಆ ಕಾಂಡವದಹನದ ಪ್ರಕರಣವನ್ನ ಆ ಬಾಣ ಹೇಳ್ತಾ ಹೋಗುತ್ತೆ. ಇಂತಿಂಥ ಸಂದರ್ಭದಲ್ಲಿ ಹೀಗೆ ಆಯ್ತು, ಅರ್ಜುನ ವಿರುದ್ಧದ ದ್ವೇಷಕ್ಕಾಗಿ ನಾನು ಬಾಣವಾಗಿ ನಿನ್ನ ಹತ್ರ ಬಂದಿದ್ದೇನೆ ಅಂತೆಲ್ಲ ಹೇಳಿ ಬರುವಂತ ಪ್ರಸಂಗ. ಆಗ ಕರ್ಣ ಹೇಳ್ತಾನೆ, ಇಲ್ಲ, ನಾನು ನಿನ್ನನ್ನು ಮತ್ತೆ ತೊಡೋದಿಲ್ಲ. ಅರಿಯೆ ನಾನೀನೆಂದು ಲೋಗರ ಮರೆಯಲ್ ಅರಿಗಳ ಗೆಲುವ ಕರ್ಣನೆ ಅರಿಯಲಾ ನೀನೆನ್ನ ಹವಣವನ್ನು ತೊಡುವುದಿಲ್ಲ. ಇಡೀ ಲೋಕಕ್ಕೆ ಗೊತ್ತು, ತೊಟ್ಟ ಬಾಣವನ್ನ ಮತ್ತೆ ತೊಡುವುದಿಲ್ಲ ಈ ಕರ್ಣ ಅಂತ ಇಡೀ ಲೋಕಕ್ಕೆ ಗೊತ್ತಿದೆ, 3 ಲೋಕಕ್ಕೆ ಗೊತ್ತಿದೆ. ಹಾಗಾಗಿ ನಾನು ನಿನ್ನನ್ನು ಮತ್ತೆ ಪ್ರಯೋಗವನ್ನ ಮಾಡಲ್ಲ. ಹಾಗೆ ಹೇಳ್ತಿದ್ದ ಹಾಗೆ ಮುರುಗಿದನು ಶಲ್ಯನು. ಶಲ್ಯನಿಗೆ ವಿಪರೀತವಾದಂತಹ ದುಃಖ ಆಗ್ಬಿಡುತ್ತೆ. ನೃಪಾಲನನ್ನಿರಿದಿಯೋ ರಾಧೇಯ, ದುರ್ಯೋಧನನ್ನ ನಾಶ ಮಾಡಿಬಿಟ್ಟೆ ನೀನು, ಇರಿದು ಬಿಟ್ಟೆ ನೀನೆಂದುರುಬೆಯಲ್ಲಿ ಕೋಪಿಸುತ್ತಾ ಕರ್ಣನ ಬೈದು ಗಜರಿದನು. ನಿನ್ನಿಂದ ದುರ್ಯೋಧನ ಸರ್ವನಾಶ ಆಗ್ಬಿಟ್ಟ ಅಂತ ಹೇಳಿ ಬಹಳ ಉಗ್ರ ಕೂಗುತ್ತಾನೆ ಶಲ್ಯ. ಆ ಕೋಪದಲ್ಲಿ ಮತ್ತೆ ಶಲ್ಯ ಮುಂದುವರೆಸ್ತಾ ಹೇಳ್ತಾ ಇದ್ದಾನೆ, ಎಲವೋ ನಿನ್ನನು ಜಗವರಿಯೇ ಕಬ್ಬಿಲನ ಮಗನನ್ನು ಮರಸಿ ಕುರುಪತಿ ಕುಲುಜನನ್ನು ಮಾಡಿದನಲ್ಲ ಒಡನುಂಡು ಪತಿಕರಿಸಿ ನೆಲನು ಹೇಸದ ನಿನ್ನ ಕೀರ್ತಿಯ ಬೆಳಗುವ ಮಾಸತೆ ಬಿಡದೆ ಸಾಕಿದ ಹೊಲೆಯನ್ ಅವಸರಕ್ಕೊದಗುವ ನೀ ಕಷ್ಟ ಹೋಗೆಂದ. ಇಡೀ ಜಗತ್ತಿಗೆ ತಿಳಿದ ಹಾಗೆ ನೀನೊಬ್ಬ ಬೆಸ್ತನ ಮಗ, ಸುತ ನೀನು. ನಿನ್ನ ಹುಟ್ಟಿನ ಜಾತಿಯನ್ನ ತಪ್ಪಿಸಿ ನಿನ್ನ ಕ್ಷತ್ರಿಯನನ್ನಾಗಿ ಮಾಡಿದ ದುರ್ಯೋಧನ ನಿನ್ನ ಜೊತೆ ಕುಳಿತು ಊಟವನ್ನ ಕೂಡ ಮಾಡ್ತಾನೆ ಅವನು. ಒಡನುಂಡು ಪತಿಕರಿಸಿ ನೆಲನು ಹೇಸದೆ ನಿನ್ನ ಕೀರ್ತಿಯ ಬೆಳಗು ಮಾಸದೆ. ಈಗ ನೀನು ಅವನಿಗೆ ದ್ರೋಹ ಬಗ್ಗಿತಾ ಇದೆಯಲ್ಲ, ಎಲ್ಲರೂ ನಿನ್ನ ನೋಡಿ ಅಸಹ್ಯ ಪಡೋದಿಲ್ವೇ? ನಿನ್ನ ಕೀರ್ತಿ ಈಗ ನಶಿಸಿ ಹೋಗೋದಿಲ್ವೇ? ಸಾಕಿದ ಹೊಲೆಯನ್ನ ಅವಸರ ಒದಗುವನು ನೀ ಕಷ್ಟ ಹೋಗೆಂದ. ಒಬ್ಬ ಹೊಲೆಯನನ್ನು, ಒಬ್ಬ ನೀಚನನ್ನು, ಒಬ್ಬ ಕೀಳು ಕುಲದವನನ್ನ ಸಾಕೊಂಡ್ರು ಕೂಡ ಕಷ್ಟಕ್ಕೆ ಬರ್ತಾನವನು. ನೀನು ಅವನಿಗಿಂತ ಕೀಳು, ಹೊಲೆಯನಿಗಿಂತ ಕೀಳು ಅಂತ ಹೇಳಿ ಜಾತಿ ನಿಂದನೆಯನ್ನ ಮತ್ತೆ ಶಲ್ಯಲ್ಲಿ ಮಾಡ್ತಾ ಇರುವಂತದನ್ನ ಗಮನಿಸಬಹುದಾಗುತ್ತೆ. ದುರ್ಯೋಧನ ಮತ್ತು ಕರ್ಣನ ಬಗೆಗೆ ಶಲ್ಯನ ಮನಸ್ಸಿನಲ್ಲಿರುವಂತದ್ದು ಇಲ್ಲಿ ಮತ್ತೆ ಗೋಚರ ಆಗ್ತಿರುವಂತದ್ದು. ಒಬ್ಬ ಬೆಸ್ತನನ್ನ ರಾಜನನ್ನಾಗಿ ಮಾಡಿ ತಂದಿಟ್ಟು ಜೊತೆಗೆ ಕೂತು ಊಟ ಮಾಡ್ತಾ ಇದ್ದಾನೆ ಅಂಥವನಿಗೆ ನೀನು ದ್ರೋಹವನ್ನ ಮಾಡಿದೆ. ಕಷ್ಟ ಕಾಲದಲ್ಲಿ ಒಬ್ಬ ಕೀಳು ಕುಲದವನು ಸಹಾಯಕ್ಕೆ ಬರ್ತಾನೆ, ಆದ್ರೆ ನೀನು ಆ ಕೀಳು ಕುಲದವನಿಗಿಂತ ಇನ್ನೂ ಕೀಳು ಅಂತ ಹೇಳಿ ಬಹಳ ಕೆಟ್ಟದಾಗಿ ಕರ್ಣನನ್ನ ಹೀಯಾಳಿಸ್ತಾ ಇದ್ದಾನೆ ಶಲ್ಯ. 40ನೇ ಭಾಗವನ್ನ ನೋಡಿ. ನಂಬಿ ಹಿಡಿದರೆ ನದಿಯ ಮಗ ಹಾಗೆ ಅಂಬಿಗಿತ್ತನು ಕಾಯವನು ಮಗನೆಂಬ ನವದಲ್ಲಿ ತನುವ ಬಿಸುಟನು ಗರುಡಿ ಆಚಾರ್ಯ. ದುರ್ಯೋಧನ ಮೊದಲು ಆ ಭೀಷ್ಮನನ್ನು ನಂಬ್ಕೊಂಡ, ನದಿಯ ಮಗ, ಗಂಗೆಯ ಮಗ. ಆದ್ರೆ ಭೀಷ್ಮ ತನ್ನ ದೇಹವನ್ನ ವೈರಿಗಳ ಬಾಣಗಳಿಗೆ ಒಪ್ಪಿಸ್ಬಿಟ್ಟ, ಇಚ್ಛಾಮರಣಿ ಆಗೋದ. ಈ ಕಡೆ ಮಗನೆಂಬ ನವದಲ್ಲಿ ತನುವ ಬಿಸುಟನು ಗರುಡಾಚಾರ್ಯ. ದ್ರೋಣಾಚಾರ್ಯ ಏನ್ ಮಾಡ್ದ? ಅಶ್ವತ್ಥಾಮ ಸತ್ತು ಹೋದ ಅಂತ ಹೇಳಿ ಯುದ್ಧವನ್ನ ಬಿಟ್ಟು ಹೊರ ನಡೆದ, ಅವನು ಕೂಡ ಸತ್ತು ಹೋದ. ಅಂಬು ಬೆಸನನ್ನು ಬೇಡಿದಡೆ ನೀನ್ ಇಂಬನ್ ಈ ವಿಧಿಯಾದೆ ಮೂವರ ನಂಬಿ ಕೌರವ ಕೆಟ್ಟ ನಕಟಕಟ ಎಂದನ ಶಲ್ಯ. ಇವತ್ತು ಈ ಬಾಣ ಮತ್ತೆ ನನ್ನನ್ನು ಹೂಡುವಂತ ಸ್ವತಃ ತಾನೇ ಬಂದು ಕೇಳಿಕೊಳ್ತಿದೆ, ಅದನ್ನ ಮಾಡೋದನ್ನ ಬಿಟ್ಟು ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಮೂವರ ನಂಬಿ ಕೌರವ ಕೆಟ್ಟ ನಕಟಕಟ. ಭೀಷ್ಮನನ್ನ, ದ್ರೋಣನನ್ನ, ನಿನ್ನನ್ನ ಅಂದ್ರೆ ಕರ್ಣನನ್ನ, 3 ಜನನ ನಂಬಿ ದುರ್ಯೋಧನ ಕೆಟ್ಟ ಅಂತ ಶಲ್ಯನೇ ಹೇಳ್ತಿರುವಂತದ್ದು. ತಾನೇ ಪಕ್ಷಪಾತಿ, ಆದ್ರೆ ಅದರ ಪರಿವೆ ಶಲ್ಯನಿಗೆ ಇಲ್ಲ. ದುರ್ಯೋಧನನ ಈ ದುಸ್ಥಿತಿಗೆ ಕಾರಣ ಈ ಮೂವರು ಅಂತ ಹೇಳಿ ಶಲ್ಯ ಹೇಳುವಂತಹ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಈ ಹಂತದಲ್ಲಿ ಕರ್ಣ ಇವೆಲ್ಲವನ್ನ ಕೇಳಿಸಿಕೊಂಡಾಗ ತನ್ನ ಮನಸ್ಸಿನಲ್ಲಿ ಅನ್ಕೊಳ್ಳುವಂತಹ ಒಂದು ಮಾತಿದು 41ನೇ ಪದ್ಯ ಭಾಗ. ಮಾತೆಗೆ ಇತ್ತನು ಭಾಷೆಯೇನು ನಿನ್ನಾತಗಳೊಳ್ ಐವರೊಳಗೆ ಇದಿರ್ ಆ ತಡೆಯ ತಲೆ ಕಾದು ಬಿಡುವೆನ್ ಕೊಲ್ಲುವುದಿಲ್ಲೆಂದು. ನಾನು ತಾಯಿಗೆ ಭಾಷೆಯನ್ನು ಕೊಟ್ಟಿದ್ದೀನಿ. ಕರ್ಣನ ಮನಸ್ಸಿನಲ್ಲಿ ತನಕ ತಾನೇ ಹೇಳ್ಕೊಳ್ತಾ ಇರುವಂತದ್ದು. ಕುಂತಿಗೆ ಭಾಷೆಯನ್ನು ಕೊಟ್ಟಿದ್ದೀನಿ, ನಿನ್ನ 5 ಮಕ್ಕಳಲ್ಲಿ ಯಾರೇ ಎದುರುಗಡೆ ಬಂದರೂ ಕೂಡ ಅವರಿಗೆ ಏನೂ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಒಂದು ಭಾಷೆಯನ್ನು ಕೊಟ್ಟಿದ್ದೀನಿ, ಕೊಲ್ಲುವುದಿಲ್ಲವೆನ್ನುವಂತ ಭಾಷೆಯನ್ನು ಕೊಟ್ಟಿದ್ದೀನಿ. ಮಾತುಗಳು ಕವಲಾದ ಬಳುಕಿನ್ ಏತಕ್ಕೆ ಈ ತನವು ಕೊಟ್ಟ ಮಾತಿಗೆ ನಾನೇ ತಪ್ತಾ ಇದ್ದೀನಿ ಅನ್ನೋದಾದ್ರೆ ಈ ದೇಹವೇ ಬೇಡ ನನಗೆ, ಬಾಣವನ್ನ ಹೂಡ್ತೀನಿ ಅಂತ ಹೇಳಿದ್ರೆ ಕುಂತಿಗೆ ಕೊಟ್ಟಂತಹ ಮಾತು ತಪ್ಪದ ಹಾಗಾಗುತ್ತೆ. ಇಲ್ಲ, ನಾನು ಬಾಣವನ್ನ ಹೂಡಲ್ಲ ಅಂತ ಹೇಳಿದ್ರೆ ದುರ್ಯೋಧನನಿಗೆ ಕೊಟ್ಟಂತಹ ಮಾತು ತಪ್ತೀನಿ. ಒಟ್ಟಿನಲ್ಲಿ ನನ್ನ ವಿಧಿ ಇಷ್ಟೇ ಅಂತ ಹೇಳಿ ಕರ್ಣ ಅನ್ಕೊಳ್ತಾ ಇರುವಂತದ್ದು. ಬೇಸತ್ತು ಹೋಗಿದ್ದಾನೆ. ಕವಲಾದ ಬಳಿಕ ಏತಕ್ಕೆ ಈತನುವು ಇದನ್ನು ಪಾರ್ಥನ ಖಾತಿಗೊಪ್ಪಿಸಿ ಕಳೆವೆನೆಂದನು ತನ್ನ ಮನದೊಳಗೆ. ಇನ್ನು ಶರಣಾಗ್ಬಿಡೋದೆ ಸರಿ, ಹೋರಾಟವನ್ನ ಮಾಡ್ತಾ ಮಾಡ್ತಾ ಅರ್ಜುನನಿಗೆ ಈ ದೇಹವನ್ನ ಒಪ್ಪಿಸ್ಬಿಡ್ತೀನಿ, ಇದೇ ಸರಿಯಾದ ನಿರ್ಧಾರ ಅಂತ ಹೇಳಿ ಕರ್ಣ ಒಂದು ಮನಸ್ಥಿತಿಗೆ ಬಂದು ತಲುಪ್ತಾ ಇದ್ದಾನೆ. ಹಾಗೆ ಮನಸ್ಸಿನಲ್ಲಿ ಅನ್ಕೊಂಡು ಶಲ್ಯನಿಗೆ ಮರುನುಡಿತಾ ಇದ್ದಾನೆ. ಮರುಳಲಾಮಾದರೇಶ ಮರಳಿದ ಶರವ ತೊಡುವೆನೆ ಸೇರಿಸಿ ಏನೇ ಕಾತರಿಸಿ. ಶಲ್ಯ, ಸುಮ್ನೆ ಏನೇನೋ ಮಾತಾಡಕ್ಕೆ ಹೋಗ್ಬೇಡ, ಕೆಟ್ಟನ್ನೆಲ್ಲ ಏನೋ ಮಾತಾಡಕ್ಕೆ ಹೋಗ್ಬೇಡ, ಬಾಯಿಗೆ ಬಂದದ್ದೆಲ್ಲ ಹೇಳಕ್ ಹೋಗ್ಬೇಡ. ತೊಟ್ಟ ಬಾಣವನ್ನ ಮತ್ತೆ ಯಾರು ತುಡ್ತಾರ? ಇದು ರಾಜಧರ್ಮ ಅಲ್ಲ, ಇದು ಯುದ್ಧ ನೀತಿ ಅಲ್ಲ, ಇದು ಒಂದ್ಸಲ ಯೋಚನೆ ಮಾಡು ನೀನೆ. ಸ್ವಲ್ಪ ಸುಮ್ನಿರು, ಸೇರಿಸಿ ಏನೇ ಕಾತರಿಸಿ, ಸ್ವಲ್ಪ ಸಾವಕಾಶದಿಂದ ಇರು, ನೋಡು ಏನ್ ಮಾಡ್ತೀನಿ ನೋಡು, ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಶಲ್ಯನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ವಾಘೆಯ ಬಿಸಿಟು ಲಗಾಮನ್ನ ಬಿಸಾಕಿ ಅರಸನ್ ಒಲಿದಂತಾಗಲ್ ಎನ್ನದು ಮರುಳುತನ ಕುಲಹೀನಲ್ಲಿ ಗುಣವರ್ಸಲೇಕೆಂದೆನುತ ಧುಮ್ಮಿಕ್ಕಿದನು ದಾರುಣಿಗೆ. ಆ
ದುರ್ಯೋಧನಿಗೆ ಏನಾದ್ರೂ ಆಗ್ಲಿ ನಾನಿನ್ನು ತಲೆ ಕೆಡಿಸ್ಕೊಳಕ್ಕಾಗಲ್ಲ, ಅರಸನ್ ಒಲಿದಂತಾಗಲಿ ಎನ್ನದು ಮರುಳುತನ, ನಾನು ಹುಚ್ಚ ಕುಲಹೀನನಲ್ಲಿ ಗುಣವರಸಲೇಕೆ, ಕರ್ಣ ಕುಲಹೀನ ಅವನಲ್ಲಿ ನಾನು ಗುಣವನ್ನ ಹುಡುಕ್ತಾ ಇರಲಿಲ್ಲ, ನಾನೆಂತ ಹುಚ್ಚ ಇರಬೇಡ ಅಂತ ಹೇಳಿ ಸಿಟ್ಟಿನಿಂದ ಧುಮ್ಮಿಕ್ಕಿದನು ದಾರುಣಿಗೆ ರಥದಿಂದ ಇಳಿದು ಹೊರಟು ಬಿಡ್ತಾನೆ ಎನ್ನುವಂತ ಭಾವನೆ ಇದು. ಹೀಗೆ ಕೋಪ ಮಾಡಿಕೊಂಡು ಶಲ್ಯ ಅತ್ತ ಬದಿ ಹೋಗ್ತಾನೆ. ಸರ್ಪಾಸ್ತ್ರವನ್ನ ನಾನು ತೊಡೋದಿಲ್ಲ ಅಂತ ಹೇಳಿರ್ತಾನಲ್ಲ ಕರ್ಣ, ಅದಕ್ಕೆ ಅದೇ ಸರ್ಪಾಸ್ತ್ರ ತನ್ನ ಪಾಡಿಗೆ ತಾನೇ ಅರ್ಜುನನ ಸಂಹಾರ ಮಾಡ್ಲಿಕ್ಕೆ ಹೋಗುತ್ತೆ. ಅದು ಯಶಸ್ವಿ ಆಗಲ್ಲ, ಅರ್ಜುನ ಅದನ್ನ ತಡೆದು ಬಿಡ್ತಾನೆ. ಅಲ್ಲಿಗೆ ಈ ಒಂದು ಪ್ರಕರಣ ಸಮಾಪ್ತಿ ಆಗುವಂಥದ್ದು. ಇಲ್ಲಿ ಹೇಗೆ ಸರ್ಪಾಸ್ತ್ರವನ್ನ ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಶಲ್ಯನ ಜೊತೆಗೆ ಇರುಸು ಮುರುಸಾಗುವಂಥದ್ದು, ಶಲ್ಯ ರಥವನ್ನು ಬಿಸಿಟು ಹೊರಟು ಹೋಗುವಂತದನ್ನ ಗಮನಿಸ್ತೀವಿ, ವಿಚ್ ಇಸ್ ಆಲ್ಮೋಸ್ಟ್ ಸೇಮ್ ವಿತ್ ರೆಸ್ಪೆಕ್ಟ್ ಟು ಪಂಪ. ಸೊ ಹೀಗೆ 25ನೇ ಸಂಧಿ ಸಮಾಪ್ತಿ ಆಗುತ್ತೆ. ಮುಂದಿನ ಪದ್ಯ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ. ನಮಸ್ಕಾರ.